ಹರಿ ಓಂ. ಎಲ್ಲರಿಗೂ ಪ್ರಣಾಮಗಳು. ಪರಮಾತ್ಮನಿಗೆ ನಮಸ್ಕಾರ. ಗುರುಗಳಿಗೆ, ಚಿನ್ಮಯಾನಂದರು, ಬ್ರಹ್ಮಾನಂದರಿಗೆ ನಮಸ್ಕಾರ ಮಾಡಿ ವಿ ವಿಲ್ ಸ್ಟಾರ್ಟ್. सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. ॐ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ॐ गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै ಶ್ರೀಗುರವೇ ನಮಃ. ರಮಣ ಪ್ರಾರ್ಥನೆ. ಓಂ ಶ್ರೀರಮಣಾಯ ನಮಃ. ಅಂತರ್ಯಶ್ಚ ಬಹಿರ್ವಿತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀ ರಮಣಾಯ ಲೋಕಗುರವೇ ಶೋಕಸ್ಯ ಹಂತೇ ನಮಃ. ಇವತ್ತು 4ನೇ ದಿನ. ಇದುವರೆಗೂ ನಾವು ನೋಡಿದ್ದು ಹೋದ ಕ್ಲಾಸ್ನಲ್ಲಿ ನಿನ್ನೆವರೆಗೂ 16 ಶ್ಲೋಕಗಳನ್ನು ನೋಡಿದ್ದೀವಿ. ಅದರಲ್ಲಿ ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದು ಭಾಳ ಮುಖ್ಯವಾದ ಅಂಶಗಳು ಎಲ್ಲವನ್ನು ನೋಡಿದ್ದೀವಿ. ನೋಡಿದಾಗ ಓಕೆ, ಅದರಲ್ಲಿ ಮೊದಲು ನಾವು ನೋಡಿದ್ದು ಕರ್ಮಯೋಗ. ಮೊದಲು ಕರ್ಮ ಪ್ರಯೋಜನ ಇಲ್ಲ. ಆನಂತರ ನಾವೇನು ನೋಡಿದ್ವು? ಕರ್ಮಯೋಗ ಮಾಡಬೇಕು, ಕರ್ಮ ಪ್ರಯೋಜನ ಇಲ್ಲ. ಸೊ ಅದನ್ನು ನೀವೆಲ್ಲ ಕರ್ಮಯೋಗವನ್ನು ಮಾಡ್ತಾಯಿದ್ದೀರ. ಆ ಕರ್ಮಯೋಗ ಆದಮೇಲೆ ನಾವು ಶುರು ಮಾಡಿದ್ದು ಏನು? ಪೂಜನ, ಜಪ, ಚಿಂತನ. ಪೂಜೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಏನಪ್ಪ ಇದು ಕ್ಲಾಸಾ ಅಂತ ಅಂದ್ಬಿಟ್ಟು. ಪೂಜೆಯನ್ನು ಎಲ್ಲರೂ ಮಾಡ್ತಾಯಿದ್ದೀರಾ? ಸಾಧ್ಯವಿದ್ದರೆ ಪತ್ರಂ ಪುಷ್ಪಂ ಫಲಂ ತಗೊಳ್ಳಿ. ಯಾರ್ಯಾರು ಪೂಜೆ ಮಾಡ್ತಾಯಿದ್ದೀರಾ ಕೈ ಎತ್ತಿ? ವೆರಿ ಗುಡ್. ಪೂಜೆ ನೋಡಿ, ನಾನು ಹೇಳಿದ್ನಲ್ಲ ಅವತ್ತು, ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಸ್ವಿಮ್ಮಿಂಗ್ ಮಾಡ್ತಾ ಇರೋರು ನೋಡ್ತಾ ಇರಿ. ಎಷ್ಟು ವರ್ಷ ನೋಡಿದರೂ ನಿಮಗೇನು ಬಾಡಿ ಚೇಂಜ್ ಆಗಲ್ಲ ಅಲ್ವಾ? ನೋಡಿ, ಎಷ್ಟು ವರ್ಷ ಬೇಕಾದ್ರೆ ಟ್ರೈ ಮಾಡಿಬಿಡಿ. 1 ವರ್ಷ ಸ್ವಿಮ್ಮಿಂಗ್ ಮಾಡೋರನ್ನ ಫಾರ್ವರ್ಡ್ ಸ್ಟ್ರೋಕ್, ಬ್ಯಾಕ್ವರ್ಡ್ ಸ್ಟ್ರೋಕ್, ಫ್ರೀ ಸ್ಟ್ರೋಕ್, ಬಟರ್ಫ್ಲೈ ಸ್ಟ್ರೋಕ್, ಬ್ರೆಸ್ಟ್ ಸ್ಟ್ರೋಕ್ ಎಲ್ಲ ನೋಡಿ, ಏನೂ ಆಗಲ್ಲ. ಈಜಬೇಕು, ಈಜಬೇಕು. ಹಾಗೆ ಆನ್ಲೈನ್ ಪೂಜೆ ಅಥವಾ ಸುಮ್ಮನೆ ದೇವಸ್ಥಾನದಲ್ಲಿ ಕೈ ಮುಗಿ ಬೆನಿಫಿಟ್ ಬರಬೇಕಂತಂದರೆ ನೀವೇ ಪೂಜೆ ಮಾಡಬೇಕು, ಮಾಡ್ತಾಯಿದ್ದೀರಾ. ಅದು ಇಲ್ಲ, ಮಾನಸಿಕ ಪೂಜೆಯನ್ನು ಮಾಡಿಸಿ. ನಿಮ್ಗೆ ಅದನ್ನು ಹೇಳ್ಕೊಟ್ಟಿದ್ವಿ. ಪೂಜೆ ಆದಮೇಲೆ ಏನು ಮಾಡಿದ್ವು? ಜಪ ನೋಡಿದ್ವು. ಜಪ ನೋಡುವಾಗ ಏನು ಹೇಳಿದ್ವು? ಜಪ ಮಾಡುವಾಗ 2 ಥರ ಜಪ ಮಾಡಿದ್ವು. ಒಂದು ಪೌರಾಣಿಕ ಜಪ, ಪೂಜನಂ ಜಪ, ಚಿಂತನಂ ಕ್ರಮಾತ್ ಉತ್ತಮಂ, ಒಂದಕ್ಕಿಂತ ಒಂದು. ಜಪ ಮಾಡುವಾಗ ನಾವು ಮೊದಲು ನಮ್ಮ ಇಷ್ಟ ದೇವರು ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ಶ್ರೀರಾಮಾಯ ನಮಃ, ಕೃಷ್ಣಾಯ ನಮಃ, ಗಣಪತಿಗೆ ಏನಾದರೂ ನಿಮ್ಮ ಇಷ್ಟ ದೇವರ ಜಪವನ್ನು ಮಾಡಿ.
ಮಾಡುವಾಗ ಮೊದಲು ಅದು ಹೇಳಿದ್ವಲ್ಲ, ಜೋರಾಗಿ ಹೇಳಿ, ಆಮೇಲೆ ಮೆತ್ತಿ ಹೇಳಿ, ಮನಸ್ಸಿನಲ್ಲೇ ನೋಡಿ. ಆ ನಂತರ ನಾವು ಏನು ಮಾಡಿದ್ವೋ, ಅದೊಂದೇ ಅಲ್ಲ, ನಾವು ಗಾಯತ್ರಿ ಜಪವನ್ನು ಮಾಡಿ. ಆಮೇಲೆ ಇದನ್ನು ಮಾಡುವಾಗ ಇನ್ನೊಂದು, ಪ್ರತಿನಿತ್ಯ ನಾವು ಉಪಾಸನೆಯನ್ನು ಮಾಡಬೇಕು ಅಂತ ಅನ್ನೋದು ಭಾಳ ಸರಳ. ಬೆಳಿಗ್ಗೆ ಇದ್ಮೇಲೆ ಏನಿಲ್ಲ, ನಮ್ಮ ಪಂಚಭೂತಗಳಿಗೆ ಕಾಣಿಸುತ್ತೆ ನೋಡಿ, ಅದೇ ಎಲ್ಲವೂ ದೇವರೇ. ನಾ ಹೇಳ್ತಾ ಇರೋದು ಯಾವುದಕ್ಕೂ ನಿಮಗೆ ದುಡ್ಡು ಖರ್ಚಾಗಲ್ಲ, ಫ್ರೀ. ಭೂಮಿ ಮಾಡಿ, ನೀರು, ಹಾಗೆ ಸೂರ್ಯೋಪಾಸನೆಯನ್ನು ಪ್ರತಿದಿನ ಮಾಡಿ. ಸಾಕ್ಷಾತ್ ದೇವರೇ ಸೂರ್ಯೋಪಾಸನೆ. ಇದು ಯಾವುದಕ್ಕೂ ಕಷ್ಟ ಇಲ್ಲ. ಬೆಳಿಗ್ಗೆ ಇದ್ದಷ್ಟು ಸ್ವಲ್ಪ ಸ್ನಾನನೇ ಮಾಡಬೇಕು ಅಂತ ಅಲ್ಲ, ಹಾಗೆ ಮಾಡಿ, ಪರವಾಗಿಲ್ಲ. ನಂತರ ನಾವು ಹೇಳಿದ್ವು, ಬರೀ ಈ ಥರ ಪೂಜೆ ಆಯಿತು. ಉಪಾಸನೆಗಳು ಪಂಚಭೂತಗಳನ್ನ ಮಾಡಿಸಿದ್ವಿ, ಜಪವನ್ನು ಮಾಡಿದ್ರಿ. ಆಮೇಲೆ ಚಿಂತನೆ, ಪೂಜನಂ ಜಪ ಚಿಂತನಂ ಕ್ರಮಾತ್ ಅದು ಮಾಡಿದ್ವಿ. ಅದು 2ನೇ ದಿನ ಆಯಿತು. 3ನೇ ದಿನದಿಂದ ನಾವು ಏನು ಮಾಡಿದ್ವು, ಮನಸ್ಸನ್ನು ಲೀನ ಮಾಡೋದಕ್ಕೋಸ್ಕರ ಪ್ರಾಣಾಯಾಮ. ಒಂದು ಸ್ಯಾಂಪಲ್ ಇಲ್ಲಿ ಮಾಡಿದ್ವಿ ನಾವು. ಯಾಕೆಂದರೆ ಒಬ್ಬ ಪಕ್ಷಿಯನ್ನು ಯಾವ ರೀತಿ ನಿಯಂತ್ರಣ ಮಾಡೋದಕ್ಕೆ ಬಲೆಯನ್ನು ಹಾಕ್ತಾರೋ ಆ ರೀತಿ ಇಲ್ಲಿ ಹಾಡ್ತಾ ಇದೆಯಲ್ಲ ಈ ಪಕ್ಷಿ ಮನಸ್ಸು, ಅದನ್ನು ಸೀಮಿತಕ್ಕೆ ತರೋದಕ್ಕೋಸ್ಕರ ಪ್ರಾಣಾಯಾಮ. ಅದರಿಂದ ಬಹಳಷ್ಟು ಅನುಕೂಲಗಳುಂಟು ಪ್ರಾಣಾಯಾಮದಿಂದ. ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ನಿಮಗೆ, ಯಮ ನಿಯಮ ಅಷ್ಟಾಂಗ ಯೋಗವನ್ನು ಮಾಡ್ತಾಯಿದ್ರಿ. ಆಮೇಲೆ ನಾವು ಒಂದು ಪ್ರಾಕ್ಟೀಸು ಮಾಡಿದ್ವು, ವೈದಿಕ ಪ್ರಾಣಾಯಾಮ ಮತ್ತು ಪೌರಾಣಿಕ ಪ್ರಾಣಾಯಾಮ. ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಒಳಗಡೆ ಇಟ್ಕೊಂಡಿದ್ದಾಗ ಆಗ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರ ಪೌರಾಣಿಕ ಮಂತ್ರವನ್ನು ಹೇಳೋದಕ್ಕೆ ಪೌರಾಣಿಕ ಅಂತರ್ಕುಂಭಕ ಅಂತಾರೆ. ಪತಾಂಜಲಿ ಇವರು ಪ್ರಿಸ್ಕ್ರೈಬ್ ಮಾಡೋದು, ಸಬ್ಸಿಕ್ವೆಂಟಾಗಿ ಬೇರೆ ಬೇರೆ ಅಡಿಷನ್ ಇದೆ. ಒರಿಜಿನಲ್ ಪತಾಂಜಲಿ ಅವರು ಹೇಳೋದು ವೈದಿಕ ಪ್ರಾಣಾಯಾಮ. ಅದು ಎಲ್ಲ ಕಡೆ ಮದುವೆ ಮುಂಜೆ ಅದು ಇದು ಎಲ್ಲ ಕಡೆ ಮಾಡಿಸೋದು ಅದೇನೆ. ಅದೇನು ಅಲ್ಲಿ ಮಾಡುವಾಗ ಮದುವೆಗಳಲ್ಲಿ ಏನು ಮಾಡ್ತಾರೆ, ಸುಮ್ಮನೆ ಹಿಂಗೆ ಮುಟ್ಟು ಅಂತಾರೆ ಅಷ್ಟೇ. ಅದು ಹೆಲ್ಪ್ ಆಗಲ್ಲ. ಸರಿಯಾದ ಆ ಪ್ರಾಣವನ್ನು ನಿಯಂತ್ರಣ ಮಾಡೋದನ್ನು ಕಲ್ತ್ಕೊಂಡು ಅನುಷ್ಠಾನ ಮಾಡಿದ್ದೀರ. ಆಮೇಲೆ ನಂತರ ಮನಸ್ಸು ಮತ್ತು ವಾಯು ಒಂದಕ್ಕೊಂದಕ್ಕೆ ಸಂಬಂಧ, ಅದನ್ನು ನೋಡಿದ್ವು. ಇಲ್ಲಿ ನಾವು ನೋಡಿದ್ದು 2 ವಿಚಾರ, ಮನೋಲಯ ಮತ್ತು ಮನೋನಾಶ. ಮನೋಲಯ ಮತ್ತು ಮನೋನಾಶ ಅಂತಂತಂದರೆ, ಮನೋಲಯ ಇವು ಎಲ್ಲರಿಂದ ಆಗತ್ತೆ. ಯಾವುದರಿಂದ? ಅಷ್ಟಾಂಗ ಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ಕರ್ಮಯೋಗ ಭಕ್ತಿಯೋಗ ಧ್ಯಾನ ಯೋಗ ಇತ್ಯಾದಿ ಎಲ್ಲದರಿಂದ ನಮ್ಮ ಮನಸ್ಸು ಲಯವಾಗುತ್ತೆ. ಬಟ್ ಆಮೇಲೆ ಏನಾಗತ್ತೆ, ಮತ್ತು ಗಲಾಟೆ ಶುರು. ನಿಮಗೆ ಮನೋಲಯ ಆಗಿಲ್ವಾ? ಡೈಲಿ ಆಗತ್ತೆ. ಸುಮಾರು ನೀವೊಂದು 7-8 ಗಂಟೆ ಮಲಕೊಂಡಿದ್ರೆ ಒಂದು 2-3 ಗಂಟೆನಾದರೂ ಮನೋಲಯ ಆಗಿರುತ್ತೆ. ಉಳಿದ ಟೈಮ್ನಲ್ಲಿ ಲಯ ಆಗಿಲ್ಲ. ಯಾಕೆ ಹೇಳಿ? ನೀವು ಮಲಗಿದಾಗ 2 ಆಗುತ್ತೆ. ಎಚ್ಚರವಾಗಿದ್ದರೆ ಮಲ್ಕೊಂಡಾಗ ಕನಸು ಬೀಳುತ್ತೆ ಅಥವಾ ನಿದ್ದೆ ಬರುತ್ತೆ. 2ಕ್ಕೂ ಏನು ವ್ಯತ್ಯಾಸ? ಕನಸು ಬಿದ್ದಾಗ ನೀವು ಏನೇನೋ ಊಹೆ ಮಾಡ್ತಾ ಇರ್ತೀರ. ಸಡನ್ನಾಗಿ ಏಕ್ದಮ್ ಮೋದಿನ ಕೇಳಿ ಇಳಿಸ್ಬಿಟ್ಟು ನಿಮ್ಮನ್ನು ಕರ್ಕೊಂಡೋಗಿ ಪ್ರೈಮ್ ಮಿನಿಸ್ಟರ್ ಮಾಡಿಸಿರ್ಬೋದು, ಅಥವಾ ಟ್ರಂಪ್ ಜಾಗದಲ್ಲಿ ನಿಮ್ಮನ್ನು ಕೂರಿಸಿರ್ಬೋದು, ಅಥವಾ ವಿಷಯಕ್ಕೆ ಒಡೆಯ ಮಾಡಿರ್ಬೋದು. ಅಥವಾ ಹೇಳ್ತಾನಲ್ಲ, ಅದು ಯಾರೋ ಊರಿಗೆ ರಾಜ ಇರಲಿಲ್ಲಂತೆ, ಅದಕ್ಕೋಸ್ಕರ ಒಂದು ಆನೆಗೆ ಹಾರ ಕೊಟ್ಬಿಟ್ರಂತೆ. ಯಾರಿಗೆ ಹಾರ ಹಾಕತ್ತೋ ಅವನೇ ರಾಜ, ನೀವೇ ಅದು. ಏನು ಆ ಊರಿನಲ್ಲಿ ಅಪ್ಸರಿಯರು ಊರಿಯರು ಊರ್ವಶಿಗಳು ನಿಮಗೆ ಏನು ಆನಂದವೋ ಆನಂದ. ಠಕಾರ್ ಅಂತ ಎಚ್ಚರವಾಯ್ತು ನಿಮಗೆ. ಆಮೇಲೆ ಆಗ ಊರ್ವಶಿನೂ ಇಲ್ಲ, ರಂಬೆನೂ ಇಲ್ಲ, ಆಹಾರನೂ ಇಲ್ಲ. ಪಾಪ ನೀವು ಅಲ್ಲೇ ನಿಮ್ಮ ರೂಮ್ನಲ್ಲೇ ಆ ಮಂಚದಲ್ಲೇ ಇದ್ದೀರ. ಆ ಸಂದರ್ಭದಲ್ಲಿ ಮನಸ್ಸು ಲಯವಾಗಿಲ್ಲ. ಯಾಕೆ? ನೀವು ಮಾತಾಡ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ಆದರೆ ಮನಸ್ಸು ಕುಣಿತಾ ಇದೆ ನೋಡಿ. ಆದ್ದರಿಂದ ಮನೋಲಯ ಇಲ್ಲ. ಆದರೆ ನಿದ್ದೆ ಮಾಡಿದಾಗ ಮನೋಲಯ ಆಯಿತು, ಓಕೆ. ಬಟ್ ಇನ್ನೊಂದು ಡೇಂಜರು, ಮನೋಲಯ ಆಯಿತು, ಓಕೆ. ಎಚ್ಚರವಾದ ಮೇಲೆ ಮತ್ತೆ ಬಂತು ಗಲಾಟೆ.
ಅದೇ ತಡೆಯೋಕ್ಕಾಗದೇ ಇರೋಂಥ ಸಂಸಾರ, ಅದೇ ಹೆಂಡತಿ, ಅದೇ ಗಂಡ, ಅದೇ ಮಕ್ಕಳು, ಅದೇ ಭಯಂಕರ. ಆದ್ದರಿಂದ ಇದು ಅಶಾಶ್ವತ ಮನೋಲಯ. ಹಾಗಿದ್ರೆ ನಾವು ನೋಡಿದ್ದು ಹೋದ ಇದರಲ್ಲಿ ಮನೋಲಯವನ್ನು ಮನೋನಾಶ ಮಾಡಬೇಕಂತಂದರೆ ಏನು ಮಾಡಬೇಕಂತಂತಂದರೆ ನಾವು ಚಿಂತನೆ ಮಾಡಬೇಕು. ನೋಡಿ, ಮನೋಲಯ ದಿನ ಆಗತ್ತೆ ನಮಗೆ. ಅದರಿಂದನೇ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ. ದಿನ ನಾವು ಮಲ್ಕೊಂಡಿರ್ಬೋದಾಗಿತ್ತು. ಸ್ವಲ್ಪ ಕನಸು ಬಿದ್ದರೆ ಬಿದ್ದುಕೊಳ್ಳಿ, ಸ್ವಲ್ಪ ಹೊತ್ತಾದರೂ ನಿದ್ದೆ ಬರುತ್ತಲ್ವಾ. ಆಗ ಈ ಮನಸ್ಸಲ್ಲಿ ಗಲಾಟೆ ಇಲ್ಲ, ಮನಸ್ಸು ಶಾಂತವಾಗಿರುತ್ತೆ. ಯಾವಾಗ? ನಿದ್ದೆಯಲ್ಲಿ. ನೆನ್ನೆ ಹೇಳಿದೆ, ನಿಮಗೂ ಶಾಂತಿ, ನಿಮ್ಮ ಮನೆಯವ್ರಿಗೂ ಶಾಂತಿ. ಅದು ಒಂದೇ ಟೈಮಲ್ಲಿ ಕೆಲವರು ಬೇರೆಯವ್ರಿಗೆ ಶಾಂತಿ ಕೊಡೋದು. ಎಚ್ಚರವಾಗಿರೋ ಟೈಮ್ನಲ್ಲಿ ಅವರು ಕುಣಿದಾಡ್ತಾ ಇರ್ತಾರೆ, ಬೇರೆಯವ್ರಿಗೂ ಗಲಾಟೆನೋ ಗಲಾಟೆ. ಶಾಂತಿ ನಿಮಗೂ ಅವ್ರಿಗೂ ಯಾವಾಗ ನೀವು ನಿದ್ದೆ ಮಾಡಿದಾಗ. ಆದರೆ ನಿದ್ದೆಯಿಂದ ಎಚ್ಚೆತ್ತಾಗ ಮತ್ತೆ ಗಲಾಟೆ ಶುರು. ಅದರಿಂದ ಅದಾಗಿರೋದು ಮನೋಲಯ. ನಮಗೆ ಬೇಕಾಗೋದೇನೋ ಮನೋಲಯ ಅಲ್ಲ, ಮನೋನಾಶ. ಮನೋನಾಶವಾಗಬೇಕಂತಂದರೆ ಒಂದೇ ಆತ್ಮನಲ್ಲಿ ಚಿಂತನೆ ಮಾಡಿ ಆ ಅನುಭವ ಪಟ್ಟಾಗ ಅಕೌಂಟ್ ಕ್ಲೋಸ್ ಆಗತ್ತೆ. ಬೇರೆದಲ್ಲಿ ಬರೀ ಪಾಸ್ಬುಕ್ ಥರ ಕ್ಲೋಸಿಂಗ್ ಬ್ಯಾಲೆನ್ಸು, ಓಪನಿಂಗ್ ಬ್ಯಾಲೆನ್ಸ್ ಹಿಂಗೆ ಓಡಾಡ್ತಾ ಇರುತ್ತೆ. ಈ ಆತ್ಮ ಮನೋಲಯ ನಾಶವನ್ನು ಮಾಡ್ಕೊಳ್ಳೋದು ಹೇಗೆ? ಇಲ್ಲಿಂದ ಮುಂದಕ್ಕೆ ಕೊಡ್ತಾರೆ 17ರಿಂದ. ಇದು ತುಂಬ ಸೀರಿಯಸ್ ಇಂಪಾರ್ಟೆಂಟ್ ಟೆಕ್ಸ್ಟು. ಇಷ್ಟೆಲ್ಲ 16 ಶ್ಲೋಕಗಳನ್ನು ಅನುಷ್ಠಾನ ಮಾಡಿದ ಮೇಲೆ ಮಾತ್ರ ಇದು ಸಾಧ್ಯ. 17ನೇ ಶ್ಲೋಕವನ್ನು ತಗೊಳ್ಳುವ. ಮಾನಸಂ ತು ಕಿಂ ಮಾರ್ಗಣೇ ಕೃತೆ ನೈವ ಮಾನಸಂ ಮಾರ್ಗ ಆರ್ಜವಾತ್. ಒಟ್ಟಿಗೆ ಸಂತು ಕಿಂ ಮಾನಸೇ ಕೃತೆ ನೈವ ಮಾನಸಂ ಮಾರ್ಗ ಆರ್ಜವಾತ್. ಮಾನಸಂ ತು ಕಿಂ ಭಾಳ ಸರಳವಾಗಿದೆ. ಮನಸ್ಸು ಅಂದರೆ ಏನು ಅಂತ ನೀವು ಚಿಂತನೆ ಮಾಡಿ ಅಂತಾರೆ ಭಗವಾನ್ ರಮಣರು. ನನ್ನ ಮನಸ್ಸು 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 ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಿದ್ದರೆ ಈ ಮನಸ್ಸು ಏನು ಅಂತ ಮಾರ್ಗಣೀಕೃತೆ ಅಂದರೆ ಚಿಂತನೆ ಮಾಡಿದರೆ. ಯಾರೋ? ನಾವು ಪ್ರತಿಯೊಬ್ಬರೂ ಮಾಡಬೇಕು. ಈಗಲೇ ಮಾಡಿ ಮನಸ್ಸು ಅಂತಂದ್ರೆ ಏನು ಅಂತ ಚಿಂತನೆ ಮಾಡ್ತಾ ಮಾಡ್ತಾ ಇದ್ದರೆ ಅವಾಗೇನಾಗತ್ತೆ? ನೈವ ಮಾನಸಂ, ಮನಸ್ಸು ಅನ್ನೋದು ಇಲ್ಲ ಅಂತ. ಯಾಕೆ ಇದು ಸ್ವಲ್ಪ ದೀರ್ಘವಾಗಿ ಹೋಗಬೇಕು. ಮಾಂಡವ್ಯ ಉಪನಿಷತ್ನಲ್ಲಿ ಹೇಳ್ತಾನೆ, ಬೇರೆ ಉಪನಿಷತ್ತುಗಳು ಹೇಳ್ತಾರೆ. ಸರಿಯಾಗಿ ನೋಡಿದರೆ ಮನೋನಾಶ ಅಂತ ನಾವೇನು ನೋಡ್ತಾ ಇದ್ವು, ಆ ನಾಶ ಮಾಡೋಕ್ಕೆ ನಿಜವಾಗ್ಲೂ ಮನಸ್ಸೇ ಇಲ್ಲ. ಹಾಗಿದ್ರೆ ಇದು ಮಿಥ್ಯಾ. ನಮ್ಗೆ ಕಾಣಿಸ್ತಾ ಇದೆಯಲ್ಲ, ನಮಗೆ ಕನಸಿನ ಸಂಸಾರ, ಕನಸಿನ ಆಸ್ತಿ, ಕನಸಿನ ಪ್ರಪಂಚ ಇಲ್ಲ. ಅದು ಕನಸಲ್ಲಿ ಇದ್ದಾಗ ನಮಗೆ ಸತ್ಯವಾಗಿ ಕಾಣಿಸ್ತಾ ಇತ್ತು, ಎಚ್ಚರವಾದ ಮೇಲೆ ಅದು ಇಲ್ಲ. ಹಾಗಿದ್ರೆ ಕಾಣಿಸ್ತಾ ಇತ್ತು, ಇದ್ದಂಗೆ ಕಾಣಿಸ್ತಾ ಇತ್ತು. ಹಾಗೆ ನಾವು ಈ ಕನಸಿಂದ ಎದ್ದಾಗ ಕನಸಿನ ಪ್ರಪಂಚ, ಕನಸಿನ ವಸ್ತುಗಳು, ಕನಸಿನ ಅನುಭವಗಳು ಎಲ್ಲ ಸುಳ್ಳಲ್ಲ, ಅದು ಆಗ್ತಾ ಇತ್ತು, ಬಟ್ ಇಲ್ಲ ಅಂತ ಹೇಗೆ ಅರ್ಥವಾಯಿತು, ಅದನ್ನೇ ಮಿಥ್ಯ ಅನ್ನೋದು. ಅದೇ ರೀತಿ ಈ ಮನಸ್ಸು 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 ಅಂತ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ನಮಗೆ ಅರ್ಥವಾಗತ್ತೆ, ಈ ಮನಸ್ಸು ಅನ್ನೋದು ಕೂಡ ಮಿಥ್ಯ. ಮಿಥ್ಯ ಅಂದರೆ ಇಲ್ಲ. ಅದು ನಾವು ಇಷ್ಟೊತ್ತು ಹೇಳ್ತಾ ಇದ್ವಲ್ಲ ಮನೋನಾಶ ಅಂತ. ಈ ಭಗವಾನ್ ರಮಣರು ಹೇಳ್ತಾರೆ, ಇದು ಇಲ್ಲದೇ ಇರೋ ಹಾವನ್ನು ಹೊಡೆದು ಸಾಯಿಸ್ದಂಗೆ ಅಂತ. ಮನೋನಾಶ ವಿಚಿತ್ರ. ಅದಕ್ಕೆ ಸ್ವಲ್ಪ ಡೀಪಾಗಿ ಹೋಗ್ಬೇಕಿದೆ, ಸ್ವಲ್ಪ ಆಳವಾದ ವಿಚಾರ. ಅದಕ್ಕೋಸ್ಕರ ಇವತ್ತು ನಿನ್ನೆ ಮಾಡಲಿಲ್ಲ. ಇಲ್ಲದೇ ಇರೋ ಮನಸ್ಸೇ ಇಲ್ಲ, ಅದು ಮಿಥ್ಯ, ಇದ್ದಂಗೆ ಕಾಣಿಸ್ತಾ ಇದೆ. ಆಗ ಆ ಚಿಂತನೆ ಬಂದಾಗ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಮಾನಸಂ ತು ಕಿಂ ಮಾರ್ಗಣೇ ಕೃತೆ. ಅವಾಗ ಅರ್ಥವಾಗತ್ತೆ ನ ಏವ ಮಾನಸಂ.
ಆ ಮನಸ್ಸೇ ಇಲ್ಲ, ಅದು ಮಿಥ್ಯಾ ಅಂತ ತಿಳಿಯುತ್ತೆ. ಇದೇ ನಾವು ಸರಿಯಾದ ಮಾರ್ಗ ಅಂತಾರೆ. ಇಲ್ಲ ಮುಂದಕ್ಕೆ ಹೋಗ್ತೀವಿ, ನೆಕ್ಸ್ಟ್ ಲೆವೆಲ್ಗೆ ಬರ್ತೀವಿ ಈಗ. ನೆಕ್ಸ್ಟ್ 18. ವೃತ್ತಯ ಸ್ಪೃಹಂ ವೃತ್ತಿಮಾಶ್ರಿತಾಃ ವಿತ್ತಯೋ ಮನಃ ವಿದ್ಯಹಂ ಮನಃ. ಒಟ್ಟಿಗೆ ವೃತ್ತಯ ಸ್ವಹಂ ವೃತ್ತಿಮಾಶ್ರಿತಾಃ ವಿತ್ತಯೋ ಮನೋ ವಿದ್ಯಹಂ ಮನಃ. ಈಗ ಮನಸ್ಸಾಯಿತು, ಇನ್ನೊಂದು ಲೆವೆಲ್ ಮುಂದಕ್ಕೆ ಹೋಗ್ತಾ ಇದ್ವಿ. ಇದು ಲೆವೆಲ್ಲು ದೇಹ, ಮನಸ್ಸು ಮತ್ತು ಬುದ್ಧಿ. ಬುದ್ಧಿನಲ್ಲಿ ಆಲೋಚನೆಗಳು ಅಂತೀವಿ. ಮೈಂಡ್ ಈಸ್ ಎ ಸೀಟ್ ಆಫ್ ಎಮೋಷನ್ಸ್, ಭಾವನಾತ್ಮಕ ಪ್ರಪಂಚ. ಬುದ್ಧಿ ಆಲೋಚನೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ವೃತ್ತಯ ಮನಃ ಅಹಂ ವೃತ್ತಿ ಆಶ್ರಿತಾ. ಮನಸ್ಸು ಅಂತಂದರೆ ಆಲೋಚನೆಗಳ ಸರಣಿ. ಈ ಹೇಗೆ ಅಂತಂದರೆ, ನೀರಿದೆ, ಓಕೆ, ಆ ನೀರು ಹರಿತಾ ಇದೆ, ಅದಕ್ಕೆ ಹೇಳ್ತಾರೆ ಏನಂತಾರೆ, ನೀರು ಹರಿಯೋದಕ್ಕೆ ನದಿ ಅಂತಾರೆ. ಆ ನೀರಿನ ವಾಟರ್ ಫ್ಲೋ ಈಸ್ ಕಾಲ್ಡ್ ಅ ರಿವರ್. ವಾಟರ್ ಈಸ್ ಲೈಕ್ ಥಾಟ್, ರಿವರ್ ಈಸ್ ಲೈಕ್ ಮೈಂಡ್. ಒಳಗೋಗ್ತಾ ಇದೆಯಾ? ಸ್ವಲ್ಪ ಕಷ್ಟದ ವಿಚಾರ. ಆದ್ದರಿಂದ ಈ ಮನಸ್ಸು ಅಂತೀವಲ್ಲ, ಇಟ್ ಈಸ್ ನಥಿಂಗ್ ಬಟ್ ಆಲೋಚನೆಗಳ, ನನ್ನ ಮನಸ್ಸು ಅಂದರೆ ನನ್ನ ಆಲೋಚನೆಗಳ ಪ್ರವಾಹ ಅಂತ ಹೇಳ್ತಾರೆ ಇಲ್ಲಿ. ನಮ್ಮ ಆಲೋಚನೆಗಳು ಹೇಗಿವೆಯೋ ಆ ರೀತಿ ನನ್ನ ಮನಸ್ಸು. ಆ ನೀರು ಕಲುಷಿತವಾಗಿದ್ದರೆ ನದಿ ಕಲುಷಿತವಾಗಿದೆ ಅಂತೀವಿ. ಮಡ್ಡಿ ವಾಟರ್ ಅಂದರೆ ಮಡ್ಡಿ. ಶುದ್ಧವಾದ ನೀರು ಅಂದರೆ ನದಿ ಶುದ್ಧವಾಗಿದೆ ಅಂತ. ಹಾಗೆ ನನ್ನ ಆಲೋಚನೆಗಳ ಮೇಲೆ ಮನಸ್ಸು. ಯಾವಾಗ ನನ್ನ ಆಲೋಚನೆಗಳು ಬರೀ ಕೆಟ್ಟದಾಗಿರುತ್ತೋ ಆವಾಗ ನನ್ನ ಮನಸ್ಸು, ಈಗ ಅರ್ಥ ಆಗ್ತಾ ಇದೆಯಾ? ಸಂಬಂಧ ಮನಸ್ಸಿಗೂ ಆಲೋಚನೆಗಳು. ಅದೇ ಆ ಮನಸ್ಸಿನಲ್ಲಿ ಒಳ್ಳೊಳ್ಳೆ ಆಲೋಚನೆಗಳು ಇದ್ದರೆ ಮನಸ್ಸು ಶುದ್ಧ, ಒಳ್ಳೆ ಆಲೋಚನೆಗಳಿದ್ದರೆ. ಸೊ ಆದ್ದರಿಂದ ಹಿಂದೆ ಏನು ಮಾಡಿದ್ವು, ಹಿಂದಿನ ಶ್ಲೋಕದಲ್ಲಿ ಮನಸ್ಸು ಅಂತ ನೋಡಿದ್ವು. ಈಗ ನಾವು ಮಾಡ್ತಾ ಇದ್ವಿ, ನನ್ನ ಮನಸ್ಸಿಂದ ನಾವು ಬಂದಿರೋದು ನನ್ನ ಆಲೋಚನೆಗಳು. ಮೈಂಡ್ ಟು ಥಾಟ್, ಥಾಟ್ ಫ್ಲೋ ಈಸ್ ದ ಮೈಂಡ್ ಅಂತಾರೆ. ಈ ಆಲೋಚನೆಗಳಲ್ಲಿ ಒಂದು ವಿಶೇಷವಾದ ಇದೆ, ಏನಂತ, ನಾನು ನಾನು ಅಂತ ಏನು ನನ್ನಲ್ಲಿ ನನ್ನ ಆಲೋಚನೆಗಳೇ ಬರ್ತಾ ಇದೆ, ಅದನ್ನು ಮನಸ್ಸು ಅಂತ ತಿಳ್ಕೋ ಅಂತಾರೆ. ಹಾಗಿದ್ರೆ ಮನಸ್ಸಾಯಿತು, ಈಗ ಬುದ್ಧಿ ಅಥವಾ ಆಲೋಚನೆಗಳು ಬಂದು, ಆಮೇಲೆ ನೆಕ್ಸ್ಟ್ ಇದೊಂದು ಭಾಳ ಇಂಪಾರ್ಟೆಂಟ್, ಇದು ಒಂದು ಫ್ಲೋ ಇದೆ, ಮೂರರದ್ದು ಭಾಳ ಒಳ್ಳೆ ಸುಂದರವಾದ ಥಾಟ್ ಫ್ಲೋ ಇದೆ. ವರ್ಸ್ ನಂಬರ್ 19. ಅಮಯಂ ಕುತೋ ಭವತಿ ಚಿನ್ವತಃ ಐಪದತ್ಯಹಂ ನಿಜ ವಿಚಾರಣಂ. ಒಟ್ಟಿಗೆ ಅಹಮಯಂ ಕುತೋ ಭವತಿ ಚಿನ್ವತಃ ವಿಚಾರಣಂ. ಅಹಂ ಅಹಂ ಅಹಂ, ಬೇರೆ ಅವನಿಗೆ ಅಹಂ ಅದಂತಲ್ಲ. ಇಲ್ಲಿ ನಾನು ನಾನು ಅನ್ನೋ ಆಲೋಚನೆಗಳು ಬರ್ತಾ ಇದೆಯಲ್ಲ, ಇದನ್ನು ಯೋಚನೆ ಮಾಡಿ ಅಂತಾರೆ. ನೋಡಿ, ಮನಸ್ಸಿನ ಬಗ್ಗೆ ಯೋಚನೆ ಮಾಡಿದರು. ಆಮೇಲೆ ಸ್ವಲ್ಪ ಸೂಕ್ಷ್ಮವಾದ್ದು ಬುದ್ಧಿ ನೋಡಿದ್ವು. ಬುದ್ಧಿನಲ್ಲಿ ಆಲೋಚನೆಗಳಿವೆ. ಮೈಂಡ್ ಈಸ್ ಎ ಸೀಟ್ ಆಫ್ ಎಮೋಷನ್, ಇಂಟೆಲೆಕ್ಟ್ ಈಸ್ ಎ ಸೀಟ್ ಆಫ್ ಥಾಟ್ಸ್ ಆ್ಯಂಡ್ ಐಡಿಯಾಸ್ ಅಂತಾರೆ. ಈಗ ಆ ಆಲೋಚನೆಗಳು ಬರ್ತಾ ಇದೆಯಲ್ಲ, ಆ ಅಹಂ 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 ಅಂತ, ಅಯಂ ಅಹಂ ಅಂದರೆ ನಾನು ನಾನು ಅನ್ನೋ ಥಾಟು ಕುತಃ ಭವತಿ, ಎಲ್ಲಿಂದ ಬಂತು ಅಂತ ಏನಂತಾರೆ, ಚಿನ್ವತಃ ಅಂತಾರೆ. ಅಹಂ ಅಯಂ
ಕುತಃ ಭವತಿ, ಎಲ್ಲಿಂದ ಬಂತು ಇದು ನಾನು ನಾನು ಎಲ್ರಿಗೂ ಬರ್ತಾ ಇದೆಯಲ್ವಾ, ನಾನು ನಾನು ಅಂತ ಹೇಳ್ತಾ ಇದೀವಲ್ಲ, ಆ ಆಲೋಚನೆ, ದಟ್ ಥಾಟ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿದರೆ ಹೇಳ್ತಾರೆ ಆಚಾರ್ಯರು, ಐ ಪತತಿ ಅಹಂ, ಅಲ್ಲಿಗೆ ಬಿದೋಗ್ಬಿಡುತ್ತಂತೆ. ಐ ಅಹಂ ಪತತಿ. ಹೇ, ನನಗೆ ಬರ್ತಾ ಇದೆ, ಫಸ್ಟು ನಾನು ನನ್ನ ಮನಸ್ಸು ಒಂದೆ, ಆಮೇಲೆ ನಾನು ನೋಡಿಕೊಂಡೆ ಬುದ್ಧಿ, ಆಲೋಚನೆಗಳು. ಈ ಆಲೋಚನೆಗಳಲ್ಲಿ ನಾನು 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 ಆಲೋಚನೆ, ಈ ನಾನು ನಾನು ಆಲೋಚನೆ ಎಲ್ಲಿಂದ ಬಂದಿದೆ ಅಂತ ಬಂದಾಗ ಅದನ್ನು ವಿಚಾರ ಮಾಡ್ತಾ 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 ಹೋದಾಗ ನಾನು ಅನ್ನೋ ಭಾವ ಬಿದ್ದೋಗುತ್ತೆ. ಹಾಗೆ ಭಗವಾನ್ ರಮಣ ಮಹರ್ಷಿಗಳದ್ದು ಬಹಳ ಸುಳ್ಳು. ಅವರು ಸಿಕ್ಕಾಬಟ್ಟೆ ಮಂತ್ರಗಳು ಶ್ಲೋಕಗಳು ಏನು ಹೇಳಿದವಲ್ಲ, ಅವರೇ ಏನು ವೇದ ಉಪನಿಷತ್ತುಗಳು ಓದಿಲ್ಲ, ಅವ್ರಿಗೆ ಯಾರು ಗುರುಗಳ ಹತ್ರನೂ ಹೋಗಲಿಲ್ಲ, ಅವ್ರ ಕರ್ಮಯೋಗ ಇದು ಮಾಡಲಿಲ್ಲ. ನಿಮಗೆಲ್ಲ ಹಾಗಿದ್ರೆ ನಾನು ಯಾಕೆ ಮಾಡ್ಬೇಕು ಹೇಳಿ, ನಾನು ಭಗವಾನ್ ರಮಣ ಮಹರ್ಷಿಗಳ ಥರ ಆಗೋಗ್ಬಿಡ್ತೀನಿ. ಏನು ಹೇಳಿದ್ರು ಫಸ್ಟ್ ಆಫ್ ಆಲ್ ಅದೇನು ಮಾಡಲಿಲ್ವಲ್ಲ, ನನಗೂ ಯಾಕೆ ಇಷ್ಟೆಲ್ಲ ತಾಪತ್ರೆಯ, ಬರಬೇಕು, ಈ ಲೆಕ್ಚರಿಗೆ ಕೇಳಬೇಕು, ವಿದ್ಯಾಂತ ಓದಬೇಕು, ಕೂತ್ಕೋಬೇಕು, ಅಯ್ಯೋ ಮನೋಲಯ ಮಾಡಬೇಕು, ಇದು ಯಾಕೆ ನೋಡಿ. ನಾನು ಮೊದಲನೇ ದಿನವೇ ಹೇಳಿದೆ, ನಾವು ಏನು ಹುಟ್ಟುವಾಗ ನಮ್ಮ ಸಂಸ್ಕಾರ ಬಂದಿರುತ್ತೆ. ಈಗ ಸದ್ಯಕ್ಕೆ ಹೇಳೋಣ, ನಿಮಗೆ ತುಂಬ ಸಂಸ್ಕಾರವನ್ನೆಲ್ಲ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ಆಯಿತು, ಎಲ್ಲ ಲೆವೆಲ್ ಬಂದಿದ್ದೀರಿ, ಇನ್ನೇನು ನಿಮ್ಮ ಆತ್ಮಜ್ಞಾನ ಬರಬೇಕು, ಆ ಟೈಮ್ಗೆ OTP ಬಂತು. ಯಾರೋ ಸಣ್ಣ ಸಣ್ಣ ಕೇಸ್ ಇದ್ದರೆ ಅವನು ಕಾನ್ಸ್ಟೇಬಲ್ಗಳು ಕಳಿಸ್ತಾನೆ, ದೊಡ್ಡ ಕೇಸ್ ಇದ್ದರೆ ಅವನೇ ಭಾಷೆ ಹಿಡ್ಕೊಂಬರ್ತಾನೆ, ಯಾರು ಯಮ. ಯಾವತ್ತು ಕರ್ಕೊಂಬರ್ತಾನೋ ಗೊತ್ತಿಲ್ಲ. ಎಲ್ಲ ಆಗೋಗಿತ್ತು, ಇನ್ನೇನು ಆಗಬೇಕು, ಆವಾಗ ಠಕಾರ ಅಂತ ಹೋದರೆ ನಿಮ್ಗೇನಾಗ್ತೀವಿ, ಹೋಯ್ತು. ಅದಕ್ಕೆ ಯೋಗ ಭ್ರಷ್ಟರು ಅಂತಾರೆ. ಯೋಗ ಭ್ರಷ್ಟರು ಅಂತ ಹೆದರ್ಕೋಬೇಡಿ, ಎಲ್ಲವನ್ನ ಆಗಿ ಇನ್ನೇನು ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅನ್ನೋವಾಗ ಸಾವು ಬಂದ್ಬಿಡ್ತು. ದೆನ್ ಆ ಯೋಗ ಭ್ರಷ್ಟರಾಗಿದ್ದರೆ, ಹಾಗಿದ್ರೆ ಇಷ್ಟೊಂದು ಸಾಧನೆ ಮಾಡಿದಲ್ಲ, ವೇಸ್ಟ್ ಆಗೋಯ್ತಾ, ಇದ್ರ ಬದಲು ನಾನು ಅದು ಇದು ಮಾಡಿಕೊಂಡು ಆ ಸಿನಿಮಾಗಳು, ಹೋಟ್ಲುಗಳು, ಕ್ಲಬ್ಗಳು, ಬಾರ್ಗಳು, ಅಲ್ಲಿ ಮಜಾ ಮಾಡಬಾರ್ದಾಗಿತ್ತು, ಇದೇನು ಇಷ್ಟೆಲ್ಲ ಮಾಡಿ ಕಡೆಗೆ ಏನಾಗಿ ಹೇಳ್ತಾರೆ. ನಮ್ಮ ಧರ್ಮ ಹೇಳುತ್ತೆ, ನೀವು ಮಾಡಿದಂಥ ಕರ್ಮಗಳು ನಿಮಗೆ ಅಕಸ್ಮಾತ್ ಆತ್ಮಾನುಭವ ಬ್ರಹ್ಮಾನುಭವ ಆಗದೆ ಹೋದ್ರೂ ಕೂಡ ಅದು ನೆಕ್ಸ್ಟ್ ಜನ್ಮಕ್ಕೆ ಕಂಟಿನ್ಯೂಯೇಷನ್ ಬರುತ್ತೆ. ಐ ಥಿಂಕ್ ಪರವಾಗಿಲ್ಲ, ಎಲ್ರಿಗೂ ಸ್ವಲ್ಪ ಖುಷಿ ಆಯ್ತು. ವೇಸ್ಟ್ ಆಗಲ್ಲ, ವೇಸ್ಟ್ ಆಗದೆ ದುಡ್ಡು ಹೋಗುತ್ತೆ, ಕಾಸು ಹೋಗುತ್ತೆ, ಅಂತಸ್ತು, ಐಶ್ವರ್ಯ, ಮನೆ, ಮಠ, ಬಂಗಲ ಯಾವುದೂ ನಮ್ಮ ಜೊತೆ ಬರಲ್ಲ. ಯೋಚನೆ ಮಾಡಿ, ಅದಕ್ಕೋಸ್ಕರ ಎಷ್ಟು ಮಾಡ್ತೀವಿ ನೋಡಿ. ಮನೆಗಳು ಕಟ್ಟು, ಬಂಗ್ಲೆ ಕಟ್ಟು, ಕಾರ್ ತಗೋ, ಲೇಟೆಸ್ಟ್ ಮಾರ್ಕ್ ಕಾಸು ಎಲ್ಲ ಮಾಡ್ತೀವಿ. ಬಂಧುಗಳು ಇಲ್ಲ, ಮಿತ್ರರು ಇಲ್ಲ, ಯಾರೂ ಇಲ್ಲ. ದುಡ್ಡು, ಕಾಸು, ಅಂತಸ್ತು, ಐಶ್ವರ್ಯ, ಮನೆ, ಮಠ, ಬಂಗ್ಲು ಏನೂ ಬರಲ್ಲ. ಬರೋದು ಒಂದೇ, ನಾವು ಒಳಗಡೆ ಏನೇನು ಸಾಧನೆ ಮಾಡ್ತಾ ಇದ್ದೀವಿ, ಸತ್ಯ ಹೇಳ್ತೀನಿ, ಸುಳ್ಳು ಹೇಳ್ತಾ ಇಲ್ಲ, ಅದು ನಮ್ಮ ಜೊತೆ ಬರುತ್ತೆ. ಭಗವಾನ್ ರಮಣ ಮಹರ್ಷಿಗಳಿಗೆ ಅವರ ಹಿಂದಿನ ಜನ್ಮದಲ್ಲಿ ಎಲ್ಲ ಆಗಿ ಇನ್ನೇನು ಆತ್ಮ ಅನುಭವ ಅಷ್ಟರಲ್ಲಿ ಹೋಗಿತ್ತು. ಆಗ ಅದಕ್ಕೋಸ್ಕರ ನೆಕ್ಸ್ಟ್ ಹುಟ್ಟಿದಾಗಲೇ ಎಲ್ಲ ಇತ್ತು ಅವರಿಗೆ. ಅವರು ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಏನೂ ಮಾಡಬೇಕಾಗಿಲ್ಲ. 16ನೇ ವಯಸ್ಸಲ್ಲಿ ಒಂದು ಸಾರಿ ಠಕಾರ್ ಅಂತ ಆಗೋಯ್ತು. ಏನಂತ? ಅಹಂ ಐ ಪತತಿ. ಈ ರೀತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದರು. ಇದಕ್ಕಂತಾರೆ ನಿಜ ವಿಚಾರ. ಏನು ಪದಗಳು ನೋಡಿ, ಅಹಂ ಅಹಂ ಕುತಃ ಭವತಿ ಅಂತ ಹೇಳಿ ನೀವು ಚಿನ್ವತಃ ವಿಚಾರ ಮಾಡಿದರೆ ನಮಗೆ ಗೊತ್ತಾಗತ್ತೆ. ಐ ಪತತಿ, ಅಹಂ ಪತತಿ. ಅಹಂ ಪತತಿ ಅಂದರೆ ನಾನು ಈ ಆಲೋಚನೆ, ಈ ಅಹಂಕಾರ ಅಂತಂದರೆ ಅವನಿಗೆ ಅಹಂಕಾರ ಹೋಯ್ತು ಅಂತಲ್ಲ. ವೇದಾಂತದಲ್ಲಿ ಅಹಂಕಾರ ಅಂದರೆ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋದಕ್ಕೆ ಹೆಸರು ಅಹಂಕಾರ. ಅದು ಸ್ಪಷ್ಟವಾಗಿ ಉಳ್ಕೊಂಬಿಡ್ಲಿ, ಎಲ್ಲೂ ಅನ್ಬಾರ್ದು. ಆ ಅಹಂಕಾರ ಹೋಗುತ್ತೆ, ಆಗ ನಾನು ಯಾರು ಅಂತ ವಿಚಾರ ಮಾಡೋಕ್ಕಾಗತ್ತೆ. ಇದನ್ನೇ ಹೇಳೋದು ನಿಜ ವಿಚಾರಣಂ. ನೆಕ್ಸ್ಟ್ ವರ್ಸ್ ನಂಬರ್ 20. ಅಹಮಿನಾಶವಾನ್ ಮಹಂತರಯ
ಸ್ವಯಂ ಪರಮಪೂರ್ಣಸತೆ ಅಹಮಿನಾಶಭಾಜ್ ಅಹಮಹಂತಯ ಸ್ಫುರತಿ ಹೃತ್ಸಯಂ ಪರಮಪೂರ್ಣಸತೆ. ಆ ಪದವಿಭಾಗಗಳು ಅನುಕೂಲವಾಗಲಿ ಅಂತ ಪದವಿಭಾಗವನ್ನು ಇವತ್ತು ಆ್ಯಡ್ ಮಾಡಿದೆ. ಅಹಮಿ ನಾಶಭಾಜಿ ಅಹಂ ಅಹಂತಯ. ಅದು ಮಾಡಿದರೆ ಎಷ್ಟು ಸರಳವಾಗಿದೆ ನೋಡಿ. ಸ್ಫುರತಿ ಹೃತ್ ಸ್ವಯಂ ಪರಮ ಪೂರ್ಣ. ಸಿಂಪಲ್, ಇಷ್ಟೇನಿರೋದು. ಅಹಮಿ ನಾಶಭಾಜಿ ಅಂದರೆ ಈ ಅಹಂ ಅನ್ನೋದು ನಾಶವಾದಾಗ ಅಂದ್ರೇನು? ಅಹಂ ಅಂದ್ರೇನು? ನಾನು. ಅಹಂಕಾರ ಅಂದರೆ ನೋಡ್ರಿ, ಅವನಿಗೆ ದುರಹಂಕಾರ. ಕನ್ನಡದಲ್ಲಿ ಅಹಂಕಾರ ಅಲ್ಲ, ಅದಲ್ಲ. ವೇದಾಂತದಲ್ಲಿ ಅಹಂಕಾರ ಅಂದರೆ ಏನೋ ನಾನು. ದೇಹ, ಮನಸ್ಸು, ಬುದ್ಧಿ, ಇದನ್ನು ಅಹಂ. ಈ ಅಹಂ ನಾಶವಾದರೆ, ಅಹಂಕಾರ ನಾಶವಾದಾಗ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಬುಡ ಸಮೇತ ಹೋದಾಗ, ಹಾಗಿದ್ರೆ ನಾನು ದೇಹ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಬುದ್ಧಿ ಅಲ್ಲ. ಹಾಗಿದ್ರೆ ನಾನು ಯಾರು? ಆಚಾರ್ಯರು ರಮಣ ಮಹರ್ಷಿಗಳು ಕೇಳಿದ್ದು ಹಿಂಗೆ. ಯಾರ್ಯಾರು ಅವ್ರ ಹತ್ರ ಹೋಗ್ತಾ ಇದ್ರು ಅವ್ರಿಗೆ ಬಹಳ ಸರಳವಾಗಿದ್ದು. ಇದನ್ನು ನಾವು ಒಳಗಡೆ ತೊಗೊಂಡ್ರೆ ಸಾಕು. ಅವ್ರು ತಮಿಳಲ್ಲಿ ಕೇಳ್ತಾ ಇದ್ರಂತೆ, ನಾನು ಬಂದೆ, ನಾನು ಓದ್ತಾ ಇದ್ದೆ, ಇದು ಮಾಡ್ತಾಯಿದ್ದೆ, ನಾನು ಹಿಂಗೆ ಓದ್ದೆ. ಆದರೂ ನನಗೆ ಹಿಂಗಾಗ್ಬಿಡಿ. ನಾನು ಅಂತೀಯಲ್ಲ, ನಾನು ಯಾರು ಅದರ ಮೂಲಕ್ಕೆ ಹೋಗು, ನಾನು ಯಾರು ಅಂತ ತಿಳ್ಕೊ ಅಂತ, ಅಷ್ಟೇ ಸಾಕು ಒಂದು. ಆ ಭಾವನೆ ಓದಿದನ್ನು ಮಾತ್ರ ಬರೋದಿಲ್ಲ, ತಪ್ಪು ತಿಳ್ಕೊಬೇಡಿ. ಅವರ ಜೀವನದಲ್ಲಿ ಬಂದಂಥ ಒಬ್ಬರು ಮಹಾನ್ ವ್ಯಕ್ತಿ, ಕೇಳಿರ್ತೀರ ಅವ್ರನ್ನ. ಅವ್ರಿಗೆ ಎಲ್ಲ ವೇದಗಳು ಟಕಟಕ ಗೊತ್ತಿತ್ತಂತೆ. ಎಲ್ಲ ವೇದಗಳು, ಆ ರಾಮಾಯಣ ಮಹಾಭಾರತ, ನಮ್ಮ ಧಾರ್ಮಿಕ ಗ್ರಂಥಗಳು ಬುಡು ಏನು ಭಂಗ್ ಎಷ್ಟೋ ಜನ ನೋಡಿದ್ರಲ್ಲ, ಅದು ಕಂಠದಲ್ಲೇ ಎಲ್ಲ ಬಂದಿರ್ತಿತ್ತು. ಅವರಿಗೆ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಆನಂದ ಇರಲಿಲ್ಲ. ಭಗವಾನ್ ರಮಣ ಮಹರ್ಷಿಗಳು ವೇದಗಳನ್ನು ಓದಲಿಲ್ಲ, ರಾಮಾಯಣ ಮಹಾಭಾರತ ಓದಲಿಲ್ಲ. ಅವರು ಇವರು ಕೇಳ್ತಾರೆ, ಸ್ವಾಮಿ ನಾನು ಎಲ್ಲ ಓದಿದ್ದೀನಿ, ನಿಮ್ಮಲ್ಲಿರುವಂಥ ಶಾಂತಿ, ನೆಮ್ಮದಿ, ಆನಂದ, ಇದು ನಮಗೆ ಬರಲಿಲ್ಲ, ಏನಿದು? ಅವ್ರ ಹೆಸರು ಕಾವ್ಯಕಂಠ ಗಣಪತಿ ಮಹಾಮುನಿ ಅಂತ. ಕಾವ್ಯಕಂಠ ಗಣಪತಿ ಮಹಾಮುನಿಗೆ ಕಂಠದಲ್ಲಿ ಎಲ್ಲವೂ ಇದೆ. ಆದರೆ ಅಷ್ಟೊಂದು ಓದಿ ಪಾರಂಗಿತರಾಗಿದ್ದರೂ ಕೂಡ ಬಂದಿರಲಿಲ್ಲ. ಭಗವಾನ್ ರಮಣ ಮಹರ್ಷಿಗೆ ಹೇಳೋದು, ಇಷ್ಟೇ, ನೀನು ನಾನು ಓದ್ದೆ, ನಾನು ಹೇಳಿದೆ ಅಂತೀಯಲ್ಲ, ನಾನು ಅನ್ನೋದ್ರ ಮೂಲಕ್ಕೆ ಹೋಗು, ಕಂಡಿಡಿ, ಹೋಗುವಂತ ಅವರಿಗೆ ಅನುಭವ ಆಯಿತು. ಸೊ ಅದರಿಂದ ಇದು ಎಲ್ರಿಗೂ ಸ್ವಲ್ಪ ಮೆಸೇಜ್ ಹೋಗಲಿ. ಎಲ್ಲರೂ ನೀವು ಕೂತ್ಕೊಂಡು ಇದ್ರ ಬಗ್ಗೆ ಚಿಂತೆ ಮಾಡಿ. ಇವತ್ತಿನ ಕ್ಲಾಸ್ ಬರೀ ಬೇರೆ ಪ್ರಾಣಾಯಾಮ ಅದು ಇದು ಏನಿಲ್ಲ. ಇವತ್ತು ಬರೀ ವಿಚಾರ ಮಾರ್ಗನೇ ಇವತ್ತು. ಅದಕ್ಕೆ ತುಂಬ ಸೀರಿಯಸ್ ಟೆಕ್ಸ್ಟ್ ಇವತ್ತು. ಈ ಥರದಲ್ಲಿ ನೀವು ಸೀರಿಯಸ್ಸಾಗಿ ಕೂತಿದ್ರಲ್ಲ ವಿದ್ಯಾರ್ಥಿಗಳು, ಅವ್ರಿಗೆ ಮಾತ್ರ ಅರ್ಥವಾಗುತ್ತೆ. ಬೇರೆಯವರೇನಾದ್ರು ಬಂದರೆ ಓಡೋಗ್ಬಿಡ್ತಾರೆ ಇಲ್ಲಿಂದ. ಆಗೋದಿಲ್ಲ ಇದು. ಅಂದರೆ ನೀವು ಬೆಂತೆಟ್ಕೋಬೇಕು, ಪರವಾಗಿಲ್ಲ. ನಾನು ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧೇ ಯತತಾಪಿ ಸಿದ್ಧಾನಾಂ ಕಶ್ಚಿನ್ಮಾ ವೇತ್ತಿ ತತ್ವತಃ. ಎಷ್ಟೋ ಕೋಟ್ಯಾಂತರ ಜನಗಳು ಈ ಭೂಲೋಕದಲ್ಲಿದ್ದಾರೆ. ಅದರಲ್ಲಿ ಇಂಡಿಯಾ ದೇಶದಲ್ಲೂ ಎಷ್ಟೋ 100 ಚಿಲ್ಲರೆ ಕೋಟಿ ಇದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿದ್ದಾರೆ. ಅದರಲ್ಲಿ ಎಷ್ಟೆಷ್ಟೋ ಏನೇನೋ ಮಾಡ್ತಾಯಿದ್ದಾರೆ. ಅದರಲ್ಲಿ ಬೇರೆ ದೇವಸ್ಥಾನವ್ರು ನೋಡಿ ಹೊಡೆಯೋರು, ತೀರ್ಥಯಾತ್ರೆ ಮಾಡೋರು, ಆ ಥರ ಭಕ್ತರು ಇದ್ದಾರೆ. ನಿಜಾಗಿ ವಿಚಾರ ಮಾಡಿ ಬರ್ತಿದ್ದಾರೋ ಎಷ್ಟು ಲಕ್ಷದಲ್ಲಿ ಒಬ್ಬರಲ್ಲ, ಕೋಟಿನಲ್ಲೂ ಒಬ್ಬರು ಇಲ್ಲ, ಒಂದು 10 ಕೋಟಿಗೆ ಒಬ್ರು ನಿಮ್ಮಂಥವ್ರು ಸಿಗ್ತಾರೆ. ಅಂಥ 10 ಕೋಟಿಲಿ 1 ಜನ ನೀವು ಬೆನ್ನು ತಟ್ಕೊಳ್ಳಿ. ಇದು ಪೂರ್ಣ ತಟ್ಕೋಬೇಕು. ವೈನಾ ಪೂರ್ವ ಸನ್ಮ ಸುಕೃತ ಇದು ತಿಳ್ಕೊಳ್ಳೋದಕ್ಕೆ ಹೇಳ್ತಾರೆ. ನಾನು ಏನು ಹೇಳ್ತಾರೆ? ಅಹಮಿನಾಶಭಾಜಿ ಏನಂತಾರೆ? ನಾನು ಈ ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಅಹಂಕಾರ ಹೋದಾಗ, ಹಾಗಿದ್ರೆ ನಾನು ಯಾರು ಅಂತ ಕೂತು ಚಿಂತನೆ ಮಾಡಿದಾಗ, ಪುಸ್ತಕದಿಂದ ಓದೋದಲ್ಲ, ಕೇಳೋದಿಲ್ಲ,
ನನ್ನ ಅನುಭವಕ್ಕೆ ಏನು ಬರುತ್ತೆ? ನಾನು ಆತ್ಮ. ಯಾವ ಆತ್ಮ ಅದು? ಪರಮ ಪೂರ್ಣ ಸತ್. ನಾನು ಸಂಪೂರ್ಣ ಅಹಂ ಸಚ್ಚಿದಾನಂದ ಅಂತ. ಯಾರೋ ಅಲ್ಲೆಲ್ಲೋ ಸ್ವಾಮಿಗಳಿದ್ದಾರಲ್ಲ, ಸಿದ್ಧಾನಂದ ಸ್ವಾಮಿಗಳು, ಅವರಲ್ಲ, ನಾನೇನೆ. ಎಲ್ಲಿ ಹುಡುಕ್ಬೇಡಿ, ಎಲ್ಲಿ ಸಚ್ಚಿದಾನಂದ ಅಂತ. ನಮಗೆ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ನಾನು ಅಂದ್ಕೊಂಡಿದ್ದು ಇದು ಅಹಂ, ಇದೆ ಅಹಂ ಅಂತ. ನನಗೆ ಅರ್ಥವಾಯ್ತು, ಚಿಂತನೆ ಮಾಡ್ತಾ ಇದ್ದೀನಿ. ನಾನು ತಿಳ್ಕೊಂಡಿದ್ದು ಅಲ್ಲ, ನಾನು ನಿಜವಾದ ನಾನು ಯಾವುದು ಅಂತ ಚಿಂತೆ ಮಾಡ್ಕೊಳ್ತಾ ಇದ್ದಾಗ ಯಾವತ್ತೋ ಒಂದಿನ, ಈಗಾಗಲೇ ನಿಮ್ಮಲ್ಲಿ ಕೆಲವರಿಗೆ ಆಗಿರ್ಬೋದು, ಇಲ್ಲಿ ಕೂತಿರ್ಬೋದು, ವೈನಾಟ್ ಅವ್ರು ಹಾಗಿದ್ರೆ ಏನು ಕಾಣಿಸ್ತಾ ಇಲ್ವಲ್ಲ ಅವ್ರ ಮುಖದ ಮೇಲೆ ಒಂದು ಎಲ್ಲೋ ಆ ಥರ ಏನೂ ಬರೋದಿಲ್ಲ. ಹಾಕ್ತಾರಲ್ಲ ಕೆಲವು ಮಹಾತ್ಮರ, ಎಲ್ಲೋ ಆ ಥರ ಏನು ಇರಲ್ಲ. ಬಟ್ ಮ್ಯಾಕ್ಸಿಮಮ್ ಏನಿರ್ಬೋದು, ನಿಮ್ಮಲ್ಲಿ ಕೆಲವರಲ್ಲಿ ಮುಖದಲ್ಲಿ ಒಳ್ಳೆ ತೇಜಸ್ಸು ಇರಬಹುದು ಅಷ್ಟೇ. ಆ ತೇಜಸ್ಸು ಕಳೆ ಬರುತ್ತೆ, ಯಾಕೆಂದರೆ ಒಳಗಡೆ ಹಂಗಿದ್ದಾಗ ಆಟೋಮೆಟಿಕ್ಕಾಗಿ ಬರುತ್ತೆ ಕಳೆ. ಆಗ ಏನಾಗತ್ತೆ? ನಾನು ಯಾರು? ನಾನು ಏನಂತಾರೆ? ಪರಮ ಪೂರ್ಣ ಸತ್ ಅನ್ನೋ ಅಲ್ಲಿ ಒಳಗಡೆನೇ ಬರುತ್ತಂತೆ. ನನಗೆ ಒಳಗೆ ಅರಿವಿಗೆ ಬರುತ್ತೆ, ನನ್ನ ಒಳಗೇನೆ ಅರಿವಿಗೆ ಬರುತ್ತೆ. ಸೊ ವಾಟ್ ವಿ ಶುಡ್ ಡು? ಧ್ಯಾನ ಮಾಡಿ ನಾನಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ 21. ಇದಮಹಂ ಪದಾಭಿಮನ್ ಆಮಿಲೀನಕೆ ಪ್ರಳಯ ಸತ್ತಯ ಆಮಿಲೀನಕೆ ವಿಲಯ ಸತ್ತಯ ಇದಮಹಂ ಪದಾಭಿವ್ಯಕ್ತ್ಯಮನ್ವಹಂ ಅಹಮವಿಲೀನಕೆ ಪ್ರಳಯ ಸತ್ತಯ. ಇದಂ ಅಹಂ ಪದ ಅಭಿಖ್ಯಂ ಅನ್ವಹಂ. ಪದವಿ ಭಾಗವನ್ನು ಹಾಕಿದ್ದೀನಿ, ಸೊ ದಟ್ ಎಲ್ರಿಗೂ ಗೊತ್ತಾಗಲಿ ಅಂತ. ಇದಮಹಂ ಪದಾಭ್ಯಕ ಅಹಂ ಅದನ್ನು ಇದಂ ಅಹಂ ಪದ ಅಭಿಖ್ಯಂ ಅನ್ವಹಂ. ಆಮೇಲೆ ಅಹಂ ಲೀನಕೆ ಅಭಿ ಅಲಯ ಸತ್ತಯ ಅಂದ್ರೆ ಏನರ್ಥ? ಈ ಸದ್ಯಕ್ಕೆ ನಾನು 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 ಅಂತೀವಲ್ಲ, ಈ ನಾನು ಅನ್ನೋದು ಪದ ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದು ನನ್ನ ಉಪಾಧಿಗೆ. ಆದರೆ ನಾವು ನಿದ್ದೆ ಮಾಡುವಾಗ ನಿದ್ದೆ ಮಾಡ್ತೀವಲ್ಲ, ನೋಡಿ, ಬಹಳ ಇಂಪಾರ್ಟೆಂಟ್ ಸೂಕ್ಷ್ಮವಾದ ವಿಚಾರ ಇಲ್ಲಿ. ಗಮನ ಕೊಟ್ಟರೆ ಮಾತ್ರ ಒಳಗೆ ಅರ್ಥವಾಗುತ್ತಿದ್ದು. ಅಹಂ ತಿಳ್ಕೊಂಡು, ಓಕೆ, ಈಗ ಸದ್ಯಕ್ಕೆ ನೀವು ನಿದ್ದೆ ಮಾಡ್ತಿದ್ದೀರಾ ಅನ್ಕೊಳ್ಳಿ. ನಿದ್ದೆ ಮಾಡಿದಾಗ ಯೋಚನೆ ಮಾಡಿ, ನಿಮಗೆ ನಿಮ್ಮ ದೇಹದ ಅಭಿಮಾನ ಇಲ್ಲ. ನೋಡಿ, ನನ್ನ ದೇಹ ಗೊತ್ತಿಲ್ಲ ನಿಮಗೆ. ಯಾವಾಗ? ನಿದ್ದೆ ಮಾಡೋವಾಗ ನಾನು ದೇಹ. ಯಾಕೆಂತಂದರೆ ನಿಮಗೆ ಯಾವುದೇ ಅನುಭವ ಇಲ್ಲ. ಕಣ್ಣಿದೆ ಕಾಣಿಸಲ್ಲ. ನಿದ್ದೆ ಮಾಡೋವಾಗ ಕಣ್ಣಿದ್ರೆ ಕಾಣಿಸಲ್ಲ, ಕಿವಿ ಇದ್ದೆ ಕೇಳಿಸಲ್ಲ, ಆ ಮನಸ್ಸಿನ ಆಲೋಚನೆಗಳು ಇಲ್ಲ, ಬುದ್ಧಿಯ ಚಿಂತನೆಗಳು ಇಲ್ಲ. ಹಾಗಿದ್ರೆ ಅಹಂಕಾರ ಇಲ್ಲ. ಅದಕ್ಕೆ ಹೇಳ್ತಾರೆ, ಮಗು ಕಾಲಿನಿಂದ ಒದ್ರೂ ಕೂಡ, ಎಳೆ ಮಗು, ನೀವು ಅದನ್ನು ಬೈತೀರಾ? ಬೈಯಲ್ಲ. ಯಾಕೆ? ಅದಕ್ಕೆ ನಾನು ಅನ್ನೋದು ಗೊತ್ತಿಲ್ಲ. ಅದು ಬಿಟ್ಬಿಡಿ. ದೊಡ್ಡವರಾಗಿದ್ದೀರಾ ನೀವು, ನಿಮ್ಮ ಪಕ್ಕದಲ್ಲಿ ನಿಮ್ಮ ಹೆಂಡ್ತಿನೋ ಗಂಡನೋ ಇದ್ದಾನೆ. ನಿಜವಾಗ್ಲೂ ನಿದ್ದೆ ಚೆನ್ನಾಗಿ ಬಂದಾಗ ಅವ್ರ ಕಾಲಿನಿಂದ ನಿಮಗೆ ಒದ್ದರೆ ನಿಜವಾಗಿ ನಿದ್ದೆ ಇರಬೇಕು. ನಿದ್ದೆ ಬರೋ ಹಂಗೆ ನಟನೆ ಮಾಡೋಂಗಿಲ್ಲ. ನಿಜವಾಗ್ಲೂ ನಿದ್ದೆ ಬಂದು ಎದ್ದಾಗ ಕಾಲಿನಿಂದ ಹೋದ್ರೆ ಪಾಪ ಅಲ್ಲ, ಕೋಪ ನಿಮಗೆ ಬರಲ್ಲ. ನಿದ್ದೆನಲ್ಲಿ ಏನು ಅಂದರೆ ಯೋಚನೆ ಮಾಡಿ. ಅದೇ ಈ ಪಾಯಿಂಟು, ಬಹಳ ಇಂಪಾರ್ಟೆಂಟ್ ಪಾಯಿಂಟು. ನಾವು ಎಲ್ಲ ಶ್ಲೋಕನ ನೋಡಬೇಕಾಗಿಲ್ಲ, ಒಂದೋ ಎರಡೋ ಒಳಗೋದ್ರೆ, ಒಂದು ಶ್ಲೋಕ ಒಳಗೋದ್ರೆ ಸಾಕು. ಅಲ್ಲಿ ನಮಗೆ ಅಹಂಕಾರ ಇಲ್ಲ ಅಲ್ವಾ? ನಿಜವಾಗ್ಲೂ ನಿದ್ದೆ ಬಂದಾಗ
ನಿಜವಾಗ್ಲೂ ನಿದ್ದೆ ಬಂದಾಗ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋದು ಇಲ್ಲ. ಆದ್ರೂ ಕೂಡ ನನಗೆ ಆತ್ಮಾನುಭವ ಇಲ್ಲ. ಆದರೆ ಆ ಸಮಸ್ಯೆ ಇದರಲ್ಲೂ ಕೂಡ ನಾನು ಆತ್ಮ ಅನ್ನೋದು ಎಲ್ಲೂ ಹೋಗೋದಿಲ್ಲ ಅಂತ ಹೇಳೋದು ಇವರಷ್ಟೇ. ಅಹಂಕಾರ ನಾಶವಾಗಿದೆ, ಅಹಂಕಾರ ಲೀನವಾಗಿದೆ, ಆದರೂ ನನಗೆ ಆತ್ಮಾನುಭವ ಆಗಿಲ್ಲ. ಅವಾಗ ನಾವೇ ಯಾವುದ್ರಲ್ಲಿ ಇರ್ತೀವಿ? ನಾವು ಕಾರಣ ಶರೀರದ ಜೊತೆ ತಾದಾತ್ಮ್ಯತೆ ಹೊಂದಿರ್ತೀವಿ. ಅಂದರೆ ಕಾಸಲ್ ಬಾಡಿ ಅಂತಾರೆ, ಅವಿದ್ಯಾ ಅಂತಾರೆ. ಯಾಕೆ ಅವಿದ್ಯಾ ಅಂತಾರೆ ಅಂತಂದರೆ ಈ ಹೊರಗಿನ ಗಲಾಟೆ ಇಲ್ಲ, ಆದರೆ ನನಗೆ ನಾನು ಆತ್ಮ ಅನ್ನೋದು ಗೊತ್ತಿಲ್ಲ. ಅದನ್ನು ಅವಿದ್ಯಾ ಅನ್ನೋದು. ನೀವು ಓದಿರ್ಬೋದು, PhD ಓದಿರ್ಬೋದು, 5-6 ಡಾಕ್ಟ್ರೇಟ್ ತೊಗೊಂಡಿರ್ಬೋದು. ಆದ್ರೂ ಕೂಡ ಯಾರಿಗೆ ಆತ್ಮಾನುಭವ, ಬ್ರಹ್ಮಾನುಭವ ಇಲ್ವೋ, ಆತ್ಮವಿದ್ಯೆ ಇಲ್ವೋ ಅವ್ರನ್ನ ಹೇಳೋದು ಅವಿದ್ಯಾ ಅಂತ. ಇಲ್ಲಿ ಆ ಪರಿಸ್ಥಿತಿಯಲ್ಲೂ ಕೂಡ ಈ ಆತ್ಮತತ್ವ ಎಲ್ಲೂ ಹೋಗೋದಿಲ್ಲ, ಎಲ್ಲ ಅವಸ್ಥೆನಲ್ಲೂ ಇರುತ್ತೆ ಅಂತ ಹೇಳ್ತಾರೆ 21ರಲ್ಲಿ. ಅಹಂಕಾರ ಹೋಗಿರುತ್ತೆ, ಆದ್ರೂ ಕೂಡ ನಾನು ಆತ್ಮ ಅನ್ನೋದು ಎಲ್ಲೂ ಹೋಗೋದಿಲ್ಲ. ನೆಕ್ಸ್ಟ್ 22. ವಿಗ್ರಹೇಂದ್ರಿಯ ಪ್ರಾಣದೀತಮಃ ನಾಹಮೇಕ ಜಡಂ ಯಸತೆ ಗ್ರಹೇಂದ್ರಿಯ ಪ್ರಾಣಧೀತಮಃ ನಾಹಮೇಕ ತಜ್ಜಡಂ ಅಸತೆ. ವಿಗ್ರಹ ಅಂತಂದರೆ ಆ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಆ ವಿಗ್ರಹ ಅನ್ಕೋಬೇಡಿ. ನಾನು ದೇಹ, ವಿಗ್ರಹ ಇಂದ್ರಿಯ ಪ್ರಾಣ ದೀಹಿ ತಮಃ. ಇದೆಲ್ಲವೂ ನಾಹಂ. ಅರ್ಥ ಆಗ್ತಾ ಇದೆಯದು? ಇಂಥ ಒಳ್ಳೆಯ ಶ್ಲೋಕ ನೋಡಿ. ವಿಗ್ರಹ ಅಂದರೆ ನಾವು ಕಾಣಿಸ್ತಾ ಇದೆಯಲ್ಲ, ನಮ್ಮಲ್ಲಿ ನೋಡಿ, ವೆಸ್ಟಿನ್ ನೋಡ್ಕೊಳ್ಳಿ, ದೇಹ. ಇಂದ್ರಿಯ ಒಳಗಡೆ ಇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಇದಕ್ಕೆ ಇಂದ್ರಿಯಗಳು 10 ದಶೇಂದ್ರಿಯಗಳು. ಜ್ಞಾನೇಂದ್ರಿಯಗಳು 5, ಕಣ್ಣು ಕಿವಿ ಮೂಗು ಮೂಲಕ ಬರೋದು. ಆಮೇಲೆ ಹೊರಗಡೆ ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಸಹ. ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5. ಆಮೇಲೆ ನನ್ನಲ್ಲಿರುವಂಥ ಪ್ರಾಣ ನೋಡಿ, ವಿಗ್ರಹ ಇಂದ್ರಿಯ ಪ್ರಾಣ, ನನ್ನಲ್ಲಿ ಪಂಚಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ, ದೀಹಿ ಬುದ್ಧಿ. ಇವು ಅದು ನಾವು ತಿಳ್ಕೋಬೇಕಾದಿದೆ. ನಾನು ದೇಹ ಇಂದ್ರಿಯಗಳು ಪ್ರಾಣ ಬುದ್ಧಿ ಅನ್ನೋ ಅದು ನಾನು ಅಲ್ಲ. ಯಾಕೆ ಅಂತಂತಂದರೆ ಅವೆಲ್ಲವೂ ಜಡ, ಸತ್ ಜಡಂ. ಆದ್ದರಿಂದ ಅವ್ರು ಹೇಳ್ತಾರೆ ಹಿ ಅಸತ್ ಅಂತ. ನೋಡಿ, ನಾವು ನೋಡಬೇಕಾದಿಷ್ಟೇ, ಇವೆಲ್ಲವೂ ಅಸತ್. ಭಾಳ ಕೀ ಪದ ಅಲ್ಲಿ ಹೆಸತ್ತು, ಹಿ ಅಸತ್ತು. ಯಾವುದು ಅಸತ್ತು? ವಿಗ್ರಹ ಇಂದ್ರಿಯ ಪ್ರಾಣ ದೀಹಿ ತಮಃ. ಅದು ಎಲ್ಲವೂ ನಾನು ಅಲ್ಲ. ನಾನು ಇಷ್ಟೇ ತಿಳ್ಕೊಬೇಕು. ನನ್ನ ಇಲ್ಲಿ ಹೇಳಿರೋದು ಏನಂತಾರೆ, ತಮಃ ಅಂತಂತಂದರೆ ದಟ್ ರೆಪ್ರೆಸೆಂಟ್ಸ್ ಮೈ ಕಾರಣ ಶರೀರ. ನಾನು, ಅಥವಾ ನಿನ್ನ ಸುಲಭವಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ನಾನು ಸ್ಥೂಲ ಸೂಕ್ಷ್ಮ ಶರೀರ ಅಲ್ಲ. ಆ ಸ್ಥೂಲ ಸೂಕ್ಷ್ಮ ಶರೀರಗಳು ನನ್ನ ಉಪಾಧಿ. ನೀವೇ ಹಾಗೇ ಯೋಚನೆ ಮಾಡ್ತಾ ಇರಬೇಕು, ನಾನು ಇದಕ್ಕಿಂತ ಭಿನ್ನ, ಐ ಆಮ್ ಡಿಫರೆಂಟ್ ಫ್ರಮ್ ದೀಸ್ ಒಂದು. ಆಮೇಲೆ ಸ್ಥೂಲ, ಅದಕ್ಕೆ ನಮ್ಮ ತತ್ವಬೋಧದಲ್ಲಿ ಹೇಳ್ತಾರಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ ಯಾರು? ಅಹಂ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ. ಅದನ್ನೇ ಹೇಳ್ತಾರೆ,
ಅಹಂ ಪಂಚಕೋಶ ಅತೀತ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಯಾಕೋ ಚಾರ್ಟು ಕಾಣಿಸ್ತಾ ಇಲ್ಲ, ಕರೆಕ್ಟ್ ಸಮ್ ಪ್ರಾಬ್ಲಮ್ ಇದೆ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ ಪಂಚಕೋಶ ಅತೀತ. ನಮ್ಮಲ್ಲಿ 5 ಕೋಶಗಳು ಯಾವ್ಯಾವುದು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದ. ಈ ಕೋಶ ಪಂಚಕ ಶರೀರ ತ್ರಯಗಳು ಸೇಮ್. ಸ್ಥೂಲ ಶರೀರನೂ ಒಂದೇ, ಅನ್ನಮಯ ಕೋಶನೂ ಒಂದೇ, 1. ಸೂಕ್ಷ್ಮ ಶರೀರ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಸೂಕ್ಷ್ಮ. ಕಾರಣ ಶರೀರ ಆನಂದಮಯ. ಶರೀರತ್ರಯ, ಕೋಶ ಪಂಚಕ, ಇದು 2 ಬೇರೆ ಬೇರೆ ಹೆಸರುಗಳು. ಅದು ನಾನು ಅಲ್ಲ. ಪಂಚಕೋಶ ನಾನು ಯಾರು ಅಂತ ನೀವೇ ಕೇಳ್ಕೋಬೇಕು. ಈಗ ಸದ್ಯಕ್ಕೆ ಕೇಳ್ಕೋಬೇಕು. ಏನಂತ? ಅಹಂ, ನೀವು ಹಾಗೇ ಚಿಂತನೆ ಮಾಡಿ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ. ನಾನು ಈ ನನ್ನ ಸ್ಥೂಲ ಶರೀರ, ಕಾರಣ ಶರೀರ ಅಂತಂದ್ರೇನು? ಕಾಸಲ್ ಬಾಡಿ ಅಂತ ಇಂಗ್ಲೀಷ್ ಇದರಲ್ಲಿ ಅವಿದ್ಯಾ ಅಂತಲೂ ಹೇಳ್ತಾರೆ. ಸಮಷ್ಟಿಗೆ ಮಾಯ, ಸೂಕ್ಷ್ಮ ಕಾರಣ ಪ್ರಪಂಚಕ್ಕೆ ಮಾಯಾ, ಕಾರಣ ಶರೀರಕ್ಕೆ ಅವಿದ್ಯಾ ಅಂತಾರೆ. ಅದಕ್ಕೆ ಹೆಸರು ಕಾರಣ ಶರೀರ. ಅದು ಯಾಕೆ ಕಾರಣ ಶರೀರ ಅಂತಾರೆ? ಅದರಿಂದನೇ ಉತ್ಪತ್ತಿಯಾಗೋದು ನಾನು ಈ ಶರೀರಗಳು ಅಂತ ಅಂದ್ಕೊಳ್ಳೋದು ಅವಿದ್ಯೆಯಿಂದ. ಯಾವ ಅವಿದ್ಯಾ? ನಾನು ಆತ್ಮ ಅನ್ನೋ ಅರಿವು ಇಲ್ಲ, ಆದ್ದರಿಂದ ಅವಿದ್ಯಾ ಅಂತ. ನನ್ನನ್ನು ಅವಿದ್ಯಾ ಅಂತೀರ? ನನ್ನ ಮಾರ್ಕ್ಸ್ ಕಾರ್ಡ್ ನೋಡಿ ಹೆಂಗಿದೆ, ನಮ್ಮ ಮನೆಗೆ ಬನ್ನಿ, ನಾನು ಎಷ್ಟು ಡಿಗ್ರಿಗಳು ತೋರಿಸ್ತೀನಿ, PhDಗಳು ತೋರಿಸ್ತೀನಿ, ಓದಿರ್ಬೋದು. ಆದರೆ ನಮ್ಮಲ್ಲಿ ಅವಿದ್ಯಾ ಅಂತಂತಂದರೆ ಯಾರಿಗೆ ಆತ್ಮಾನುಭವ ಇಲ್ಲವೋ ಅವ್ರನ್ನ ಹೇಳ್ತಾರೆ ಅವಿದ್ಯಾ. ಅದಕ್ಕೆ ಕಾರಣ ಯಾರು? ನನ್ನ ಅವಿದ್ಯೆಯಿಂದ ನಾನು ಅಂದ್ಕೊಳ್ಳೋದು ನಾನು ಈ ಶರೀರಗಳು ನಾನು, ಕೋಶಗಳು ನಾನು. ಆಮೇಲೆ ಇನ್ನೊಂದು ಅಹಂ ಅವಸ್ಥಾತ್ರಯ ಸಾಕ್ಷಿ. ನಮ್ಮಲ್ಲಿ 3 ಅವಸ್ಥೆಗಳುಂಟು: ಎಚ್ಚರ, ಕನಸು, ನಿದ್ದೆ. ಆ ಉಪನಿಷತ್ತುಗಳಲ್ಲಿ ಹೇಳೋದನ್ನ ಹೇಳಿ. ಅದಕ್ಕೆ ಅಂತಾರೆ 4ನೇ ಅವಸ್ಥೆ ಅಂತದಕ್ಕೆ ತುರಿಯಂ ಅಂತಾರೆ. ತುರಿಯಂ ಅಂದರೆ 4ನೇದು ಅಂತ ತಪ್ಪು ತಿಳ್ಕೋಬೇಡಿ. ಎಚ್ಚರದ ಅವಸ್ಥೆಯಲ್ಲಿ, ಕನಸಿನಲ್ಲಿ, ನಿದ್ದೆಯಲ್ಲಿ 3ರಲ್ಲೂ ಬದಲಾವಣೆ ಆಗದೇ ಇರೋದು, ಎಲ್ಲ ಅವಸ್ಥೆಗಳಿಗೂ ಸಾಕ್ಷಿಯಾಗಿದ್ಯಾರೋ ಆ ಅವಸ್ಥೆಗೆ ಹೆಸರು ತುರಿಯಂ. ಈ ತುರಿಯಂ, ಈಗ ಎಲ್ಲರೂ ನಾವು ಅದೇ ಅವಸ್ಥೆನೇ. ಎಚ್ಚರದಲ್ಲೂ ತುರಿಯಂ, ಸ್ವಪ್ನದಲ್ಲಿ ತುರಿಯಂ, ನಿದ್ದೆ ಅನ್ನೋದು. ಆ ಸ್ಥೂಲದಲ್ಲಿ ಏನೇನು ಈಗ ಎಚ್ಚರದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಎಚ್ಚರದ ಶರೀರ, ಎಚ್ಚರದ ಪ್ರಪಂಚ ನಿಮಗೆ ಅನುಭವಕ್ಕೆ ಬರ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಯಾರು? ತುರಿಯಂ. ಕನಸಲ್ಲಿ ಇದ್ದಾಗ ಆ ಕನಸನಿಗೆ ಆ ಶಕ್ತಿ ಕೊಡೋದು ತುರಿಯಂ. ನಿದ್ದೆ ಮಾಡಿದಾಗ ಇದೇದು ನಿಮ್ಮ ಚೈತನ್ಯ ನಿದ್ದೆ ಮಾಡಿದಾಗಲೂ ಇದೆ, ಅದು ನಿಮ್ಗೆ ಗೊತ್ತಾಗಲಿಲ್ಲ. ಎಚ್ಚರವಾದ ಮೇಲೆ ನಿಮಗೆ ಗೊತ್ತಾಗತ್ತೆ, ನನಗೆ ನಿದ್ದೆ ಬಂದಿತ್ತು. ಇದು ನಿದ್ದೆ ಯೋಚನೆ ಮಾಡಿ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ನಿದ್ದೆ ಬಂದಿತ್ತು ಅಂತ ಹೇಳ್ತೀವಲ್ಲ, ಅದನ್ನು ನೋಡಿದವರು ಯಾರೋ? ಹೇಗೆ ನಿಮ್ಗೆ ಗೊತ್ತಾಯಿತು? ಅದೇ ನಾನು, ತುರಿಯಂ. ಇದನ್ನು ಹೇಳೋದು ಅದೇ ನಾನು ಅಂತ. ನೋಡಿ, ಭಾಳ ಇಂಪಾರ್ಟೆಂಟ್ ಶ್ಲೋಕ ಇದು. ನಾನು ಏನಂತೆ ನೀವು ಹೇಳಬೇಕು, ಇದನ್ನು ಧ್ಯಾನಕ್ಕೆ ಉಪಯೋಗಿಸ್ಕೋಬೇಕು. ಅದು ಏಕಸತ್. ನೋಡಿ ನಾ ಅಹಂ ಏಕ ಸತ್. ಉಳಿದಿದ್ದೆಲ್ಲ ಜಡಂ ಹಿ ಅಸತ್. ಅರ್ಥ ಆಗ್ತಾ ಇದೆ ಅದು? ಇಲ್ಲಿ ಸತ್ ಮತ್ತು ಅಸತ್ ಬಗ್ಗೆ ಇದು ಬಹಳ ಆಳವಾದ ಶ್ಲೋಕ ಇದು. ಇದೆಲ್ಲವೂ ಅಸತ್ತು. ಅಸತ್ತು ಅಂದರೆ ಜಡ. ನಾವು ನೀವೇನು ಸತ್ತ ಅಸತ? ಸತ್ ನಾವೇ ಸತ್ತು, ನಾವೇ ಚಿತ್ತು, ನಾವೇ ಆನಂದ ಅನ್ಕೊಳ್ಳಿ. ಅಯ್ಯೋ, ಅದು ಹೆಂಗಾಗತ್ತೆ? ನೀವೇನೋ ಹೇಳ್ತೀರ. ನೀವು ಹೇಳಿ ಬಿಡಲಿ, ನೀವು ಅದೇನೆ. ಎಲ್ಲರೂ ಸತ್ ಮಾತ್ರ. ಬಟ್ ನಾವು ತಿಳ್ಕೊಳ್ಳೋದು. ಆದರೆ ಇದು ವಿಗ್ರಹ,
ಇಂದ್ರಿಯ ನೋಡಿ, ಪ್ರಾಣ, ಧೀ, ತಮಃ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನ ಕೋಶ, ಎಚ್ಚರ, ಕನಸು, ನಿದ್ದೆ, ಇದು ಎಲ್ಲವೂ ಅಸತ್. ಆದರೆ ಇದೆಲ್ಲವನ್ನು ನೋಡ್ತಾ ಇರೋನು ನಾನು, ಅದು ಸತ್. ಯಾರೋ ಯಾರೋ ನಾನು, ನೀವು ಅಂತ ನನಗೆ ಹೇಳ್ಬೇಡಿ. ನೀವು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ಬೋದು. ದಿಸ್ ಇಸ್ ದಿ ವೇ ವೇದಾಂತ ಇರೋದು ಹೆಂಗೆ. ಇದು ಯಾರೋ ನೀವು ಸಚ್ಚಿದಾನಂದ ಆಗಬೇಕಾಗಿಲ್ಲ. ಎಲ್ಲರೂ ಸಚ್ಚಿದಾನಂದ ಸ್ವಾಮಿ. ಬಟ್ ನನಗೆ ಗೊತ್ತಾಗಿಲ್ಲ. ಐ ಆಮ್ ಟ್ರೈಂಗ್ ಟು ಮೇಕ್ ಯು ರಿಯಲೈಸ್ ದಟ್ ಯು ಆರ್ ಸಚ್ಚಿದಾನಂದ. ನನ್ನ ಹೆಸರು ಬೇರೆ ಇದೆ ಅನ್ಬೇಡಿ, ಯು ಆರ್ ಸಚ್ಚಿದಾನಂದ. ಎಲ್ಲರೂ ಸಚ್ಚಿದಾನಂದರೇ ಇಲ್ಲಿ, ಗಂಡಸರು, ಹೆಂಗಸರು, ಮಕ್ಕಳು. ವಾಟ್ ಎ ಗ್ರೇಟ್ ಶ್ಲೋಕ. ಇದನ್ನು ನನ್ನ ಅನುಭವಕ್ಕೆ ತಂದ್ಕೊಡಿ ಅಂತ ಹೇಳ್ತಾರೆ ಭಗವಾನ್ ರಮಣ ಮಹರ್ಷಿಗಳು. 23 ಸತ್ವಭಾಸಿತ ಸತ್ವೇತರ ಸತ್ತಯಾ ಹಿ ಚಿತ್ತಯಾ ಹ್ಯಹಂ ಸತ್ವಭಾಸಿತ. ಸತ್ವ, ಅದಕ್ಕೆ ಸ್ಪ್ಲಿಟ್ ಕೊಟ್ಟಿದ್ದೀನಿ ನಿಮಗೆ. ಓದೋದಕ್ಕೂ ಅದೇ ಪುಸ್ತಕ ತಂದಿಲ್ಲದೆ ಹೋದ್ರೂ ಪರವಾಗಿಲ್ಲ, ಇದನ್ನು ನೋಡಿದರೆ ಸ್ಪ್ಲಿಟ್ ಕೊಟ್ಟಿದ್ದೀನಿ. ಸತ್ವ ಭಾಸಿಕ ಚೇತ್ ಕ್ವಾ ಈ ಥರ ಐ ಥಿಂಕ್ ಅರ್ಥವಾಗಿರುತ್ತೆ. ಅಂದರೆ ನಮ್ಮ ಅಸ್ತಿತ್ವ ಅಂತ ಏನಿದೆ ಸತ್ವ, ನಾನು ನಾನು ಅಂತ ಏನು ನಾವು ಇದ್ದೀವಿ, ಅದನ್ನು ಪ್ರಕಾಶ ಮಾಡೋದಕ್ಕೆ ಭಾಸಿಕ ಚೇತ್ ಬೇರೆ ಚೈತನ್ಯ ಕ್ವವಾ ಈ ಥರ ಬೇರೆ ಏನಾದರೂ ಇದೆಯಾ ಅಂದರೆ ಏನು ಉತ್ತರ? ಇಲ್ಲ ಅಂತ ಅಷ್ಟೆ. ಸ್ವಲ್ಪ ಜ್ವರ ಹೇಳಿ. ಇಲ್ಲ, ಏನಿಲ್ಲ. ಸತ್ವಭಾಸಿಕಾ ಚೇತ್ ಇಲ್ಲ. ನಮ್ಮನ್ನು ನಮ್ಮ ಅಸ್ತಿತ್ವವನ್ನು, ಆತ್ಮನನ್ನು, ಆ ಪರಬ್ರಹ್ಮನನ್ನು ಪ್ರಕಾಶ ಮಾಡೋದಕ್ಕೆ ಇನ್ನೊಂದು ಚೈತನ್ಯ ಇಲ್ಲ. ಸತ್ತಯಾ ಹಿ ಚಿತ್ ಚಿತ್ತಯಾ ಹಿ ಅಹಂ. ಎರಡು ಕೇಳಿದ್ದಾರೆ. ಒಂದು ಅಸ್ತಿತ್ವವನ್ನು ಪ್ರಕಾಶ ಮಾಡುವಂಥ ಇನ್ನೊಂದು ಚೈತನ್ಯ ಇದೆಯಾ ಕ್ವಾ ಈ ಥರ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ನೋ, ಇಲ್ಲ. ಹಾಗಿದ್ರೆ ಸತ್ತಯಾ ಹಿ ಚಿತ್, ಇದೇನಂತಾರೆ, ಎರಡೂ ಒಂದೇ ಅಂತ. ಕಾನ್ಷಿಯಸ್ನೆಸ್ ಆ್ಯಂಡ್ ಎಕ್ಸಿಸ್ಟೆನ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಈ ಪದ ಹೇಳಿದ್ರೆ ಸ್ವಲ್ಪ ನಮ್ಗೆ ಯಾಕೆಂದ್ರೆ ಇವೆರಡು ಪದಗಳು ನಮ್ಗೆ ಅರ್ಥವಾಗಿದೆ. ಎಕ್ಸಿಸ್ಟೆನ್ಸ್ಗೆ ನಾವು ಸತ್ ಅಂತೀವಿ, ಕಾನ್ಷಿಯಸ್ನೆಸ್ಗೆ ಚಿತ್ ಅಂತೀವಿ. ಆ ನನ್ನ ಅಸ್ತಿತ್ವವನ್ನು ಹೇಳೋದಕ್ಕೆ ಇನ್ನೇನಾದರೂ ಒಳ್ಳೆ ಅಸ್ತಿತ್ವವೇ ಚೈತನ್ಯ. ಏನೋ ಎಕ್ಸಿಸ್ಟೆನ್ಸ್ ಈಸ್ ಕಾನ್ಷಿಯಸ್ನೆಸ್, ಕಾನ್ಷಿಯಸ್ನೆಸ್ ಈಸ್ ಎಕ್ಸಿಸ್ಟೆನ್ಸ್. ಯಾರು ಮಾಂಡುಕ್ಯವನ್ನು ಅಧ್ಯಯನ ಮಾಡ್ತಾ ಇದ್ರು, ಅದರಲ್ಲಿ ಕೆಲವು ಶ್ಲೋಕಗಳಿವೆ. ಎರಡೂ ಒಂದೇ ಅದೇ. ಆದರೆ ಇನ್ನೇನು ಹೇಳ್ತಾರೆ, ಬಹಳ ಮುಖ್ಯವಾಗಿ ನೋಡಿ, ಆ ಚೈತನ್ಯನೇ ನಾನು ಅಂತ. ಅದು ಯಾರೋ ಆ ಚೈತನ್ಯ, ಆ ಸತ್, ಆ ಚಿತ್, ಇದೆ. ಇದು ಡೈರೆಕ್ಟಾಗಿ ಉಪದೇಶ ಸಾರದ ಮಹತ್ವನೇ ಇದು. ಅಂದರೆ ಇಲ್ಲಿ ಹೇಳೋದು ಸತ್ ಆ್ಯಂಡ್ ಚಿತ್ ಅನ್ನೋದು ಬೇರೆ ಬೇರೆ ಅಲ್ಲ, ಅದು ಎರಡೂ ಒಂದೇ. ಅದನ್ನು ಪ್ರಕಾಶ ಅಸ್ತಿತ್ವ ಅನ್ನೋದು ಹೇಳೋದಕ್ಕೆ ನಾನಿದ್ದೀನಿ ಅಂತ ಹೇಳೋಕ್ಕೆ ಬೇರೆ ಚೈತನ್ಯ ಬೇಕಿಲ್ಲ. ಆ ಅಸ್ತಿತ್ವನೇ ಚೈತನ್ಯ, ಚೈತನ್ಯವೇ ಅಸ್ತಿತ್ವ. ಅದೇ ನಾನು ಅಂತ. ಅಂದರೆ ನಾನು ಮತ್ತೆ ಉಪಾಧಿ ಅಲ್ಲ, ನಾನು ಆತ್ಮ, ನಾನು ಪರಬ್ರಹ್ಮ. ನಿಧಾನವಾಗಿ ಯೋಚನೆ ಮಾಡಿ. 24 ತಗೊಳ್ಳಿ. ಈಶ ಜೀವ ಜೀವೋ
ಧೀವಜಾ ವಸ್ತು ಕೇವಲಂ ವಸ್ತ್ವಭಾವತೋ ವಸ್ತು ಕೇವಲಂ ವಿಷಧೀಭಿದಾ ಸತ್ಸ್ವಭಾವತಃ ವಸ್ತು ಕೇವಲಂ. ನೋಡಿ, ಈಶ ಇಲ್ಲಿ ನಾನು ಆತ್ಮ ಅಂತ ಒಂದು ಹೇಳಿ, ಇನ್ನೊಂದು ಸ್ಟೆಪ್ ಬೇರೆ ರೀತಿ ಬಂದಿದ್ದಾರೆ. ಯಾರೋ ಭಗವಾನ್ ರಮಣ ಮಹರ್ಷಿಗಳು. ಜೀವಾತ್ಮ ಹೇಳಾಯಿತು. ಈಗಿಲ್ಲಿ ಹೇಳೋದು ಇದು ಅದ್ವೈತದ ಒಂದು ಆಳವಾದ ಶ್ಲೋಕ ಇದು. ಅದನ್ನು ಹೇಳ್ತಾ ಇದೆ. ಈಶ ಅರ್ಥವಾಗ್ತಾಯಿದೆ ನೋಡಿ. ಜೀವ ಯೋ ಅವೆರಡೂ ಅಂದರೆ ಈಶ್ವರ ಜೀವ ಅಥವಾ ಜೀವಾತ್ಮ ಪರಮಾತ್ಮ. ಅದರಲ್ಲಿ ವೇಷಧೀಬಿದ ಉಪಾಧಿಗಳು ಬೇರೆ ಇದೆ. ಉಪಾಧಿಗಳಲ್ಲಿ ಬೇರೆ ಇದೆ. ಬೇರೆ 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 ಉಪಾಧಿ. ಜೀವಾತ್ಮ ಪರಮಾತ್ಮ ಅದರಲ್ಲಿ ಬೇರೆ 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 ಇದೆ. ಆದರೆ ಇವರು ಹೇಳ್ತಾ ಇರೋದೇನು, ಸತ್ ಸ್ವಭಾವತಃ ನೋಡಿ, ಅದು ನೋಡಿ, ಅದು ಸತ್ ಸ್ವಭಾವತಃ ವಸ್ತು ಕೇವಲ ಅಂದರೆ ಕನ್ನಡದಲ್ಲಿ ಕೇವಲ ಅಂತಾರಲ್ಲ, ಅದು ಒಂದೇ ಒಂದು ವಸ್ತು ಕೇವಲಂ. ಸ್ವಲ್ಪ ಹೊತ್ತು ಚಿಂತನೆ ಮಾಡಿ. ಎರಡೂ ಬೇರೆ ಬೇರೆ ಇದೆ. ನಾನು ಜೀವಾತ್ಮ ಅಂದ್ಕೊಂಡ್ರೆ ನಾವು ಇಷ್ಟೇ ಉಪಾಧಿ. ನಾವು ಪರಮಾತ್ಮ ಅಂತಂದರೆ ನಾವೇನ ಅಲ್ಲೆಲ್ಲೋ ಮೇಲೆ ಕೂರಿಸ್ಬಿಡ್ತೀವಿ, ಎಲ್ಲೋ ಮೋಡದ ಮೇಲೆ, ಆಕಾಶದಿಂದ ಹಿಂದೆ. ಅಲ್ಲಿ ಇವ್ರು ಹೇಳೋದೇನಂತಂತಂದರೆ, ನೋಡೋದಕ್ಕೆ ನಮ್ಮ ವ್ಯಷ್ಟಿ ಶರೀರಗಳು ಚಿಕ್ಕದಾಗಿ 5 ಅಡಿ ಇದೆ. ಅದು ದೊಡ್ಡದು ಪರಮಾತ್ಮ ಅಂದರೆ. ಬಹಳಷ್ಟು ಜನ ಹೇಳೋದು ನಾನು ಅಲ್ಪಜ್ಞ, ಅದು ಸರ್ವಜ್ಞ. ಪರಮಾತ್ಮ ಸರ್ವಜ್ಞ, ನಾನು ಅಲ್ಪಜ್ಞ. ಹಾಗಿದ್ರೆ ಯೋಚನೆ ಮಾಡಿ, ಆ ಇರುವೆನಲ್ಲೂ ಆತ್ಮ ಇದೆ, ಇರುವೆ. ಆನೆನಲ್ಲೂ ಆತ್ಮ ಇದೆ. ಇಲ್ಲಿ ಬೇರೆ ಆತ್ಮ, ಅಲ್ಲಿ ಬೇರೆ ಆತ್ಮನ ಯೋಚನೆ ಮಾಡಿ. ಸಣ್ಣ ಇರುವೆ, ಅಣೋರ್ ಅಣಿಯಾನ್ ಮಹತೋ ಮಯ್ಯಾನ್. ಆ ಸಣ್ಣ ಇರುವೆನಲ್ಲೂ ಆತ್ಮ, ಅದರಲ್ಲೂ ಆತ್ಮ. ಅಂದರೆ ಏನಾಗಿದೆ, ಅಲ್ಲಿ ಇರುವೆ ಎಷ್ಟು ಚಿಕ್ಕದು ಉಪಾಧಿ, ಆನೆ ದೊಡ್ಡದು. ಅಲ್ಲಿ ಉಪಾಧಿ ದೊಡ್ಡದು. ಉಪಾಧಿ ಸಣ್ಣದಿರಲಿ ದೊಡ್ಡದಿರಲಿ ಇಲ್ಲ, ಬೇರೆ ಬೇರೆ ಉಪಾಧಿಗಳು ಬೇರೆ ಬೇರೆ, ಒಳಗಡೆ ತತ್ವ ಒಂದೇ. ಅಂದರೆ ಉಪಕರಣಗಳಲ್ಲಿ 2 ಥರ ನೋಡಿ. ಮೊದಲು ಸ್ಥೂಲ ಉಪಕರಣ ಗ್ರಾಸ್ ಬಾಡಿ ನೋಡಿ. ಗ್ರಾಸ್ ಬಾಡಿಯಲ್ಲಿ ಬೇಕಾದಷ್ಟು ಬದಲಾವಣೆಗಳು ಇವೆ, ಸಣ್ಣ. ಆದರೆ ನಮ್ಮಲ್ಲಿ ಇನ್ನೊಂದಿದೆ, ಈ ಸ್ಥೂಲದ ಒಳಗಡೆ ಸೂಕ್ಷ್ಮ ಅಂತಾರೆ. ಸೂಕ್ಷ್ಮ ಅಂದರೆ ಸಟಲ್ ಅಂತ. ನಮ್ಮ ಒಳಗಡೆ ಇರೋವಂಥ ಸಾಫ್ಟ್ವೇರ್ ಏನಂತಾರೆ, ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಕರ್ಮಾದಯ, ಮನೋಬುದ್ಧಿ ಅಹಂಕಾರ, ಇದು ಸೂಕ್ಷ್ಮ ಶರೀರ. ಅದು ಬೇರೆ 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 ಬದಲಾವಣೆ ಉಂಟು. ಒಬ್ಬರಲ್ಲಿದ್ದಂಗೆ ಇನ್ನೊಂದು ಇದಿಲ್ಲ, ಬದಲಾವಣೆ ಇದೆ. ಆದರೆ ಆದರೂ ಕೂಡ ಅದರಲ್ಲಿರುವಂಥ ಶಕ್ತಿನೂ ಒಂದೇ, ದೊಡ್ಡದರಲ್ಲಿರೋ ಶಕ್ತಿನೂ ಒಂದೇ. ಇಲ್ಲೊಂದು ತೋರಿಸಿದ್ದೀನಿ. ಒಂದು ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಅಂತ ನೋಡಿ. ಒಂದು ಸಣ್ಣ ಕಾನ್ಕೇವ್ ಮಿರರಲ್ಲಿ ಒಂದೇ ವಸ್ತು, ನೋಡಿ, ಸ್ವಲ್ಪ ಹಾಗೇ ಅಬ್ಸರ್ವ್ ಮಾಡಿ. ಒಂದು ಸಣ್ಣ ವಸ್ತು, ಒಂದು ಕಾನ್ಕೇವ್ ಮಿರರ್ ಅಂತಾರೆ, ಒಳವಕ್ರ ಅಂತಾರೆ ಕನ್ನಡದಲ್ಲಿ. ಅದರಲ್ಲಿ ಪ್ರತಿಬಿಂಬಿತವಾದದ್ದು ಸಣ್ಣದಾಗಿ ಕಾಣುತ್ತೆ. ಯಾವುದು? ಅದೇ ದೊಡ್ಡ ಕಾನ್ವೆಕ್ಸ್ ಮಿರರ್ಲಿದೆ, ಅದೇನೇ ದೊಡ್ಡದಾಗಿ ಕಾಣುತ್ತೆ. ಕೇರ್ಫುಲ್ ವಸ್ತು ಒಂದೇ. ಆ ದರ್ಪಣ ಅಂದರೆ ಕಷ್ಟ ಆಗ್ಬೋದು ನಿಮಗೆ. ದರ್ಪಣ ಅಂದರೆ ಮಿರರ್ ಅಂತ. ನಾವು ಓದಿದ್ದು ಕನ್ನಡ ಮಾಧ್ಯಮ, ನಮಗೆಲ್ಲ ಇಂಗ್ಲೀಷ್ ಗೊತ್ತೇ ಇರಲಿಲ್ಲ.
ನಾವು ಓದಿದ್ದೆಲ್ಲ ಗುಂಡು ತಲೆಯ ಗುದ್ದಲಿ, ಲಲ್ಲಾಳ, ಪ್ರಣಾಳಿಕೆ ಇದೆಲ್ಲ ಪದಗಳು ಕೇಳಿದ್ದೀರಾ? ನಾವು ಓದಿದ ಆ ಭಾಷೆ. ಒಳವಕ್ರ, ಹೊರವಕ್ರ, ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್. ರಿಫ್ಲೆಕ್ಷನ್ ಆದಾಗ ಕೆಲವು ಸಣ್ಣದಾಗಿ ಕಾಣುತ್ತೆ, ಸ್ಮಾಲ್ ಕಾನ್ಕೇವ್. ಹ್ಯೂಜ್ ಕಾನ್ವೆಕ್ಸಲ್ಲಿ ದೊಡ್ಡದಾಗಿ ಕಾಣುತ್ತೆ. ಆದರೆ ಕೇರ್ಫುಲ್, ವಸ್ತು ಒಂದೇ ವಸ್ತು ಯಾವ ಕನ್ನಡಿಯಲ್ಲಿ ಪ್ರತಿಬಿಂಬಿತವಾಗತ್ತೋ ಅದರ ಮೇಲೆ ದೊಡ್ಡದು ಅಥವಾ ಚಿಕ್ಕದಾಗಿ ಕಾಣಿಸುತ್ತೆ. ಓಕೆ, ಅದೇ ರೀತಿ ಜೀವಾತ್ಮ, ಪರಮಾತ್ಮ, ಇದನ್ನು ಜೀವಾತ್ಮ ಅಂತೀವಿ, ಅವನನ್ನು ಪರಮಾತ್ಮ ಅಂತೀವಿ. ಅದು ಒಂದೇ ಪರಬ್ರಹ್ಮ ತತ್ವ ಈ ಶರೀರದಲ್ಲಿ ಪ್ರತಿಬಿಂಬಿತವಾದರೆ ಇದಕ್ಕೆ ಹೇಳ್ತಾ ಇರೋದು ನಾವು ಜೀವಾತ್ಮ. ಕೇರ್ಫುಲ್. ಅದೇ ದೊಡ್ಡದಲ್ಲಿ ಪ್ರತಿಬಿಂಬಿತವಾದರೆ ಪರಮಾತ್ಮ. ಉಪಾಧಿ ಭೇದದಿಂದ ಜೀವಾತ್ಮ ಪರಮಾತ್ಮ ಭೇದ ಕಾಣಿಸುತ್ತೆ. ಅದಕ್ಕೆ ಮಿರರ್ ತೋರಿಸಿದ್ವಿ. ಒಳಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಚಿಂತನೆ ಮಾಡಿ. ಜೀವಾತ್ಮ ಪರಮಾತ್ಮ ಭೇದ. ನಿನ್ನೆ ಹೇಳಿದ್ದು ಮತ್ತಿನ್ನೊಂದು ಸರಿ ಹೇಳ್ತೀವಿ. ಅಲೆ, ಸಮುದ್ರ ಮತ್ತು ನೀರು. ಅಲೆ ಎಷ್ಟು ಯೋಚನೆ ಮಾಡಿ, ಚಿಕ್ಕದು, ಇಷ್ಟಿಷ್ಟ ಜಿಂಗ್. ಅದರಲ್ಲಿ ಉಂಟು ಒಂದು ಸಣ್ಣ ಎಲೆ, ಆ ಸಣ್ಣ ಅಲೆ, ದೊಡ್ಡ ಅಲೆ, ಡಿಂಗ್ ಬರ್ತಾ ಇರುತ್ತೆ. ಆಮೇಲೆ ಮತ್ತೆ ಸಮುದ್ರದಿಂದ ಬರುತ್ತೆ, ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರ ಎಷ್ಟು, ಅಲೆ ಎಷ್ಟು ನೋಡಿದ್ದೀರಾ? ಚಿಕ್ಕದು. ಸಮುದ್ರ ಹ್ಯೂಜ್, ಎಲ್ಲೆಲ್ಲಿ ನೋಡಿದ್ರು ಕಾಣಿಸ್ತದೆ, ಒಂದೇ ಸಮುದ್ರ. ಆ ಸಂಬಂಧವನ್ನು ನಾವು ವಿಚಾರ ಮಾಡಿದಾಗ ಯೋಚನೆ ಮಾಡಿ, ಅಲೆ ಹೇಳುತ್ತಂತೆ, ನಾನು ಪೂರಾ ಅಲ್ಪ, ಎಲ್ಲೋ ಅದು ನಾನು ಫ್ಯೂ ಸೆಕೆಂಡ್ಸ್ ಇದ್ಬಿಡ್ತೀನಿ, ಹೊಟ್ಟೋಗ್ಬಿಡ್ತೀನಿ. ಅಷ್ಟೇ ಅಲ್ವಾ ಅಲೆಗಳು ಬರುತ್ತೆ, ಹೊಟ್ಟೋಗ್ಬಿಡುತ್ತೆ. ಸಣ್ಣ ಎಲೆಗಳು ಬರುತ್ತೆ, ಹೋಗ್ಬಿಡುತ್ತೆ. ನೀನು ಬಿಡಪ್ಪ, ಏನು ಸಮುದ್ರ ಕೇಳು, ಏನು ದೊಡ್ಡದು ನೀನು, ಹಂಗೆ ಇದೆಯಾ ನೀನು. ಅದನ್ನು ಹೇಳ್ತಾರೆ, ಅಲೆನ ಜೀವಾತ್ಮ ಅಂದ್ಕೊಳ್ಳಿ, ಅಲೆಯನ್ನು ಜೀವಾತ್ಮ, ಸಮುದ್ರವನ್ನು ಪರಮಾತ್ಮ ಅಂದ್ಕೊಳ್ಳಿ. ಅದೇ ಹೇಳೋದು ನಾನೇ ಬೇರೆ, ನೀನೇ ಬೇರೆ. ಅದನ್ನೇ ನಾವೆಲ್ಲರೂ ಹೇಳೋದು. ಅದೇನು ನಾವು ಅದಕ್ಕೆ ಆಚಾರ್ಯ ಶಂಕರರು ಹೇಳಿದ್ದು, ಆ ಕಾಶಿನಲ್ಲಿ ಅವರು ಸ್ನಾನ ಮಾಡಿ ಆ ಶಿವನ ದರ್ಶನಕ್ಕೆ ಹೋಗುವಾಗ ಚಾಂಡಾಲನ ದರ್ಶನ ಆಗುತ್ತೆ. ಚಾಂಡಾಲನ ದರ್ಶನ ಹೋದಾಗ ಅವರು ಶಿಷ್ಯರೆಲ್ಲ ಗಚ್ಚ ಅಂದಂತೆ, ಹೋಗು ಆಚೆ ಅವರು ಆಚಾರ್ಯರು ಟೆಂಪರರಿ ಏನೋ ಹೇಳಿ ಗಚ್ಚ. ಅವಾಗ ಕೇಳ್ತಾನೆ, ಹೇ ಯಾರನ್ನು ಹೋಗುವಂತೀಯ? ಈ ಶರೀರವನ್ನು ಹೋಗುವಂತೀಯ? ಅದು ಎಲ್ಲ ಕಡೆ ಶರೀರನ ಉಪಾಧಿಗಳಿವೆ. ಆತ್ಮನ ಮಟ್ಟದಲ್ಲಿ ಹೋಗ್ತಿದ್ಯಾ? ಅದು ಹೋಗೋದಕ್ಕೆ ಜಾಗನೇ ಇಲ್ಲ. ಆಚಾರ್ಯರು ಅವ್ರಿಗೆ ಶಾಸ್ತ್ರಾಂಗ ಪ್ರಣಾಮ ಮಾಡ್ತಾರೆ, ಮನೀಷಾ ಪಂಚಕಂ. ಅಲ್ಲಿ ಅವ್ರು ಹೇಳೋದು, ಯಾರಲ್ಲಿ ಈ ದೇಹದಾಗಲೇ ಏನೂ ವ್ಯತ್ಯಾಸ ಇಲ್ಲ, ನಿನ್ನಲ್ಲಿರೋ ಆತ್ಮ ಅಲ್ಲೇ ಆತ್ಮ ಒಂದೇ ಅಂತ. ಅಲೆ ಹೇಳತ್ತೆ ನಾನು ಇದು. ಇವ್ರು ಹೇಳ್ತಾನೆ, ಇವನು ಬ್ರಾಹ್ಮಣ, ಅವರು ಶೂದ್ರ. ಆತ್ಮ ಬೇರೆ ಬೇರೆ ಇಲ್ವಲ್ಲ. ಬರೀ ಆತ್ಮ ಇದಲ್ಲ, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಅದೇನೆ. ಪ್ರಾಣಿಗಳು ಮಾತ್ರ ಅಲ್ಲ, ಎಲ್ಲ ಇದು ಏನು ಖನಿಜ ರಾಶಿ, ಸಸ್ಯ ರಾಶಿ ಎಲ್ಲವೂ. ಮಿನರಲ್ ಕಿಂಗ್ಡಮ್ ಇಂಗ್ಲೀಷ್ನಲ್ಲಿ ಹೇಳಿದ ಅರ್ಥವಾಗುತ್ತೆ. ವೆಜಿಟೇಬಲ್ ಖನಿಜ ಇದು ಅಂದರೆ ಕೆಲವರಿಗೆ ಏನು ಹೇಳ್ತಾ ಇದ್ದಾರಪ್ಪ ಇವರು ಅಂತ. ಖನಿಜ ಪ್ರಪಂಚ, ಸಸ್ಯ ಪ್ರಪಂಚ, ಪ್ರಾಣಿ ಪ್ರಪಂಚ, ಮನುಷ್ಯ ಪ್ರಪಂಚ. ಮಿನರಲ್ ಕಿಂಗ್ಡಮ್, ವೆಜಿಟೇಬಲ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಹ್ಯೂಮನ್ ಕಿಂಗ್ಡಮ್. ಇದು ಬೇರೆ ಬೇರೆ ಇದೆ. ಆದರೆ ಒಳಗಡೆ ಇರೋದು ತತ್ವ ಒಂದೇ. ಆ ಒಂದು ಹೇಳೋದು ಅಲೆ, ನಾನು ಅಲ್ಪ, ನೀನು ದೊಡ್ಡದು. ನಾನು ಐ ಆಮ್ ದಿ ವೇವ್, ಯು ಆರ್ ದಿ ಓಷನ್. ಹಾಗಿದೆ. ಆಮೇಲೆ ಸ್ವಲ್ಪ ಹೊತ್ತು ಹೇಳುತ್ತಂತೆ, ನಾನು ನಿನ್ನ ಅಂಶ ಅಂತ.
ಐ ಆಮ್ ದಿ ಪಾರ್ಟ್ ಆಫ್ ಯು, ಐ ಕೇಮ್ ಫ್ರಮ್ ಯು, ರಿಮೇನ್ ಇನ್ ಯು, ಮರ್ಜ್ ಬ್ಯಾಕ್ ಇನ್ ಟು ಯು. ಅದು ಇನ್ನೊಂದು ಸ್ವಲ್ಪ ಹೊರಗೆ ಹೇಳುತ್ತಂತೆ, ಆ ನೀರಿನ ದೃಷ್ಟಿನಲ್ಲಿ ನೋಡಿ, ಈಗ ಈ ದೃಷ್ಟಿ ನೋಡ್ಬೇಕು ನಾವು. ನೀರಿನ ದೃಷ್ಟಿನಲ್ಲಿ ಅಲೆಯೂ ನೀರೇ, ಸಮುದ್ರವೂ ನೀರೇ, ತತ್ವಶಃ ವಸ್ತು ಕೇವಲಂ, ಜೀವಾತ್ಮ ಪರಮಾತ್ಮ ಭೇದ ಇಲ್ಲ. ನೋಡಿ, ಇದನ್ನು ನಾವು ನೋಡುವಾಗ ಸರಿಯಾಗಿ ನೋಡ್ತು ಅಂತಂದರೆ ಎಲ್ಲವೂ ಅದೇ. ಉಳಿದಿದ್ದೆಲ್ಲ ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆಯಲ್ಲ, ಅದಕ್ಕೇನು ಹೆಸರು ವೇದಾಂತದಲ್ಲಿ? ಮಿಥ್ಯ. ಇರೋ ಹಂಗೆ ಕಾಣಿಸ್ತಾ ಇದೆ, ಬಟ್ ಅದು ಎಲ್ಲವೂ ಬ್ರಹ್ಮವೇ. ವಸ್ತುಗಳು, ಮಿನರಲ್ ಕಿಂಗ್ಡಮ್, ವೆಜಿಟೇಬಲ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಹ್ಯೂಮನ್ ಕಿಂಗ್ಡಮ್ ಎಲ್ಲನೂ ಅಷ್ಟೇ. ಏನು ಹೇಳ್ತೀವಿ ನಾವು, ಸೃಷ್ಟಿ ಆದಾಗ ನಾವು ನೋಡ್ತೀವಲ್ಲ, ತನ್ಮಾತ್ರೆಗಳಾದವು, ತನ್ಮಾತ್ರೆಗಳು ಪಂಚೀಕರಣ ಆಗಿ ಸ್ಥೂಲವಾದವು. ತನ್ಮಾತ್ರೆಗಳಿಂದ ನನ್ನ ಸೂಕ್ಷ್ಮ ಶರೀರ ಆಯಿತು, ಆ ಸ್ಥೂಲದಿಂದ ಗ್ರಾಸ್ ಯೂನಿವರ್ಸಿಂದ ಗ್ರಾಸ್ ಬಾಡೀಸ್ ಆಯಿತು, ವಿಶ್ವ ವಿರಾಟಿಂದ ಆಯಿತು, ತೈಜಸ ಹಿರಣ್ಯ ಗರ್ಭ. ಅದಕ್ಕೆಲ್ಲಕ್ಕೂ ಕಾರಣ ಮಾಯಾ. ಮಾಯಾ ಅಂತಂದರೆ ಅದು ಎಲ್ಲವೂ ಅದೇ, ಆದರೆ ನನಗೆ ಕಾಣಿಸ್ತಾ ಇದೆ ಇದು, ಅದನ್ನೇ ಮಿಥ್ಯ ಅನ್ನೋದು. ವೇದಾಂತದಲ್ಲಿ ಹೇಳ್ತಾರೆ, ಯಾವುದು ಹಗ್ಗ ಮತ್ತು ಹಾವು ಅಂತ ಗೊತ್ತು, ಎಲ್ಲರಿಗೂ ಗೊತ್ತು. ಹಗ್ಗ ಇದೆ, ನನಗೆ ಹಾವಾಗಿ ಕಾಣಿಸ್ತಾ ಇದೆ, ಅದಕ್ಕೇನು ಎಷ್ಟು ಸತ್ಯವಾಗಿ ಕಾಣಿಸುತ್ತೆ ಅಂತಂದರೆ, ಅದು ಬಂತು, ನನಗೆ ಕಚ್ಚಿತು, ನನಗೆ ಹೋಯ್ತು ಅಂತ ಹೇಳ್ತಾ ಇರ್ತೀವಿ, ಪ್ರಾಣ ಹೋಯ್ತು, ಹೋಗುತ್ತೆ, ಕರ್ಕೊಂಡೋಗಿ ಆಸ್ಪತ್ರೆಗೆ ಅಂತಾರೆ. ಇಲ್ಲಪ್ಪ, ಅದೋ ನೀನು ನೋಡಿರೋದಲ್ಲ, ಹಾವಿಲ್ಲ, ಇಲ್ಲ ನಾವು ನೋಡಿದ್ದೀನಿ, ಹೆಡೆ ಎತ್ತಿತು, ಹಿಂಗೆ ಬಂತು, ಹಿಂಗೆ ನೋಡಿ ಈ ಜಾಗದಲ್ಲಿ ಕಚ್ಚಿತು ಅಂತ ಅಂತದೆ. ಎಷ್ಟು ಹೇಳಿದ್ರು ಅವನಿಗೆ ಅರ್ಥವಾಗಲ್ಲ. ಅವಾಗೇನು ಮಾಡಬೇಕು, ಅವನು ಹೇ ಬಾಯ್ ನಾಲ್ಕು ಕೊಟ್ಟು, ನೋಡು, ಇದು ಟಾರ್ಚ್ನಲ್ಲಿ ತೋರಿಸಿ, ರಜ್ಜು ದರ್ಶನ ಆದಾಗ ಸರ್ಪ ದರ್ಶನ ಹೋಗುತ್ತೆ. ಅಲ್ಲಿರೋದೇನು? ಇಲ್ಲವೇ ಇಲ್ಲ. ಹಾವಿತ್ತ ಅಲ್ಲಿ? ಇಲ್ಲ. ಹಾವು ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಇಲ್ಲ. ಇದ್ದಿದ್ದು ಹಗ್ಗ ಮಾತ್ರ. ಹಗ್ಗವೇ ಹಾವಾಗಿ ಕಾಣಿಸ್ತಾ ಇತ್ತು. ಆ ರೀತಿ ವ್ಯಷ್ಟಿ ಸಮಷ್ಟಿ ಸ್ಥೂಲ ಸೂಕ್ಷ್ಮ ಎಲ್ಲವೂ ಯಾರೋ ಪರಬ್ರಹ್ಮವೇ. ಅದನ್ನೇ ಇಲ್ಲಿ ಹೇಳೋದು. ಬೇರೆ 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 ಇದೆ, ಇರೋದು ಒಂದೇ ವಸ್ತು. ಉಳಿದಿದ್ದು ಯಾವ ರೀತಿ ಕಾಣಿಸ್ತಾ ಇದೆಯೋ ಅದೆಲ್ಲವೂ ಮಿಥ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ರೆ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಜಗತ್ತಂದರೆ ಎಲ್ಲ ಶರೀರಗಳು ಸೇರಿಸಿ ಮಿಥ್ಯ ಆಗುತ್ತೆ. ಸೊ ಆ ಸತ್ ಯಾರೋ? ಆ ಬ್ರಹ್ಮ ಯಾರೋ? ಅಲ್ಲೆಲ್ಲೋ ಮೇಲೆ ಕೂರಿಸ್ಬೇಡಿ, ಅದೇ ನಾನು. ಜೀವಾತ್ಮ ಪರಮಾತ್ಮ ಐಕ್ಯ. ಆದ್ದರಿಂದ ಭಿನ್ನತೆ ಇರೋದು ಉಪಾಧಿಗಳಲ್ಲಿ ಮಾತ್ರ, ಬಟ್ ಸರಿಯಾಗಿ ತತ್ವಶಃ ಜೀವಾತ್ಮ ಪರಮಾತ್ಮ ಭೇದ ಇಲ್ಲ. Okay, we'll take up the 25th, 25. ವೇಷಹಾನತಃ ಸ್ವಾತ್ಮದರ್ಶನಂ ಈಶದರ್ಶನಂ ಸ್ವಾತ್ಮರೂಪತಃ ಹಾನತಃ ಸ್ವಾತ್ಮದರ್ಶನಂ ಈಶದರ್ಶನಂ ಸ್ವಾತ್ಮರೂಪತಃ. ಇನ್ನೊಂದು ಸಾರಿ ಓದ್ವಾ? ಆಮೇಲೆ ಹಾಗೆ ನೋಡಿ, ಒಂದು ಸರಿ ಹಾಗೆ ನೋಡಿ, ಅರ್ಥವಾಯ್ತಾ ಅಂತ ನೋಡಿ. ಅರ್ಥವಾಗಿರುತ್ತೆ ನಿಮಗೆಲ್ರಿಗೂ, ಎಲ್ಲ ವೇದಾಂತದ ವಿದ್ಯಾರ್ಥಿಗಳು. ಇನ್ನೊಂದು ಸರಿ ಹೇಳುವಾಗ ಅರ್ಥವಾಯ್ತಾ ನೋಡಿ. ವೇಷಹಾನತಃ ಸ್ವಾತ್ಮದರ್ಶನಂ ಈಶದರ್ಶನಂ ಸ್ವಾತ್ಮರೂಪತಃ ವೇಷಹಾನತಃ. ತೆಗೀರಿ ನಿಮ್ಮ ವೇಷ. ಈ ಯಾವುದಾದ್ರೂ ಇದರಲ್ಲಿ ಹೋಗಿರ್ತೀರ ಅಂದ್ಕೇಳಿ ಅಪ್ಪಿ ನಾಟಕ ಗೀಟಕ ಮಾಡುವಾಗ ನೀವೆಲ್ಲ ಅಲಂಕಾರಗಳೆಲ್ಲ ಮಾಡಿಕೊಂಡು ರಾವಣನ ಹಾಕ್ಕೊಂಡಿದ್ದೀರಾ. ಏನು ಇದನ್ನು ಹಾಕ್ಕೊಂಡು 10 ತಲೆನೂ ಆ್ಯಡ್ ಮಾಡಿಕೊಂಡು ಡಿಂಗ್ 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 ಡಿಂಗ್
ಆಮೇಲೆ ಹೊರಗಡೆ ಬಂದ ಮೇಲೂ ನೀವು ರಾವಣನ ಥರ ನಡ್ಕೋಬಾರ್ದಿದ್ರು. ಆ ಮೇಕಪ್ಪು ಹಾಕಿ ತೆಗೆದ ಮೇಲೆ ನೀವು ಅಕಸ್ಮಾತ್ ನಿಮಗೆ ಬೇಡ ರಾಮನ ಪಾತ್ರನೇ ಕೊಟ್ಟರು, ಹಾಂ, ರಾಮನ ಪಾತ್ರ ಕೊಟ್ಟ ಮೇಲೂ ಕೂಡ ನೀವು ರಾಮನಾಗೋದಿಲ್ಲ. ಆ ವೇಷವನ್ನು ತೆಗೆಯೋದು ಅಂತಂದರೆ ಬರೀ ಹೊರಗಡೆ ಕಳಿಸೋದಲ್ಲ. ಇಲ್ಲಿ ವೇಷ ಅನ್ನೋದು ನನ್ನ ಉಪಾಧಿ. ವೆರಿ ವೆರಿ ಇಂಪಾರ್ಟೆಂಟ್. ವೇಷಹಾನತಃ, ನಾನು ಈ ಉಪಾಧಿಗಳೆಲ್ಲ ಅಲ್ಲ. ಉಪಾಧಿಗಳು ಅಂದರೆ ನಾನು ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಲ್ಲ, ಪಂಚಕೋಶಗಳು ನಾನಲ್ಲ, ವ್ಯವಸ್ಥೆಗಳು ನಾನಲ್ಲ. ಇದನ್ನಂತಾರೆ ವೇಷ. ಆ ವೇಷಹಾನತಃ ಅಂತಂದರೆ ಉಪಾಧಿ ನಾನು ಅನ್ನೋದನ್ನು ತೆಗೆದು ಹಾಕಿದರೆ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ. ಆಗ ಮತ್ತೆ ವಿಚಾರ ಮಾಡಬೇಕು. ಈಗ ಹೆಂಗೆ ಅಂತಂದರೆ ನಾನು ದೇಹ ಅಲ್ಲ ಅಂತಂತಂದರೆ ಇದು ಪ್ರೊಜೆಕ್ಟ್ರದು, ಅದನ್ನು ಇದು ನನ್ನದು ಲ್ಯಾಪ್ಟಾಪ್. ಇದು ಈ ಲ್ಯಾಪ್ಟಾಪು ನನ್ನದು. ಯಾರ್ದು? ನಂದು. ಮೈ ಲ್ಯಾಪ್ಟಾಪ್ ಅಂತಂದರೆ ನಾನು ಲ್ಯಾಪ್ಟಾಪಾ? ಯೋಚನೆ ಮಾಡಿ. ಐ ಆಮ್ ಡಿಫರೆಂಟ್, ಲ್ಯಾಪ್ಟಾಪ್ ಈಸ್ ಡಿಫರೆಂಟ್, ಲ್ಯಾಪ್ಟಾಪ್ ಬಿಲಾಂಗ್ಸ್ ಟು ಮೀ. ನನ್ನ ಪೆನ್ನು ಅಂತೀವಿ, ನನ್ನ ಪೆನ್ನು. ಆಗ ನಾನು ಪೆನ್ನಲ್ಲ, ಆ ಪೆನ್ನು ನನ್ನದು, ನಾನೇ ಬೇರೆ, ಪೆನ್ನು. ಹಾಗೆ ಅರ್ಥವಾದ. ಕಣ್ಣು ನನ್ನ ಕಣ್ಣು ಅಂತೀರ ಅನ್ನಲ್ವಾ? ನನ್ನ ಕಣ್ಣು ಅಂತೀವಿ. ಯೋಚನೆ ಮಾಡಿ. ಮೈ ಐ ಅಂದಾಗ ಯಾರು ನಾನು? ಕಣ್ಣಾನ? ಕಣ್ಣು ನನ್ನದು, ನನ್ನ ಕಣ್ಣು. ಹಾಗಿದ್ರೆ ನನ್ನ ಅನ್ನೋದು ನಾನು ಬೇರೆ ಇರಬೇಕಲ್ವಾ? ಹಾಗೆ ನನ್ನ ಕೈ, ನನ್ನ ಕಾಲು, ನನ್ನ ದೇಹ. ವೇಷಹಾನತಃ ಅಂದರೆ ನಾನು ದೇಹ ಅನ್ನೋ ಭಾವವನ್ನು, ಅದು ನನ್ನದು, ನನ್ನ ದೇಹ. ಮೈ ಫೋನ್, ಮೈ ಲ್ಯಾಪ್ಟಾಪ್, ಮೈ ಪೆನ್. ಐ ಆಮ್ ನಾಟ್ ದ ಪೆನ್. ಅರ್ಥ ಆಗ್ತಾ ಇದೆಯಾ? ಹಾಗಿದ್ರೆ ಇಫ್ ಐ ಆಮ್ ನಾಟ್ ದಿ ಬಾಡಿ, ಆಮ್ ಐ ದಿ ಮೈಂಡ್? ನಾನು ನನ್ನ ಮನಸ್ಸ? ಹೇಳ್ತೀವಿ ಟುಡೇ ನನ್ನ ಮನಸ್ಸು ಇವತ್ತು ಖುಷಿಯಾಗಿದೆ. ಇವತ್ತು ನನ್ನ ಮನಸ್ಸು ಗೋಳಾಡ್ತಾ ಇದೆ. ಮೈ ಮೈಂಡ್ ಏನಂತೀರಾ? ನನ್ನ ಮನಸ್ಸು. ನನ್ನ ಮನಸ್ಸು, ನನ್ನ ಪೆನ್ನು, ನನ್ನ ಪುಸ್ತಕ, ನನ್ನ ಮನಸ್ಸು ಅಂದರೆ ಐ ಆಮ್ ನಾಟ್ ದಿ ಮೈಂಡ್. ಓಹೋ, ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್. ಓಕೆ, ದೆನ್ ಆಮ್ ಐ ದಿ ಇಂಟೆಲೆಕ್ಟ್? ನಾನು ಬುದ್ಧಿನ? ಹೇಳ್ತೀರಾ? ಇವತ್ತು ನನ್ನ ಬುದ್ಧಿ ಚುರುಕು. ಬೆಳಿಗ್ಗೆ ಇದ್ದಾಗ ನನ್ನ ಬುದ್ಧಿ ಒಳ್ಳೆ ಚುರುಕಾಗಿರುತ್ತೆ ಎಲ್ರಿಗೂ. ಸ್ವಲ್ಪ ಮಧ್ಯಾಹ್ನ ಆಗ್ತಾ ಇದ್ದಾಗ ಸ್ವಲ್ಪ ಸಾಯಂಕಾಲ ಆಗೋದಕ್ಕೆ ಬುದ್ಧಿ ನನ್ನ ಬುದ್ಧಿ ಅಂತೀನಿ. ನನ್ನ ಬುದ್ಧಿ ಅಂದರೆ ಯೋಚನೆ ಮಾಡಿ ಭಾಳ ಆಳವಾಗಿ ಮಾಡಿ ವಿಚಾರ. ನನ್ನ ಬುದ್ಧಿ ಅಂದರೆ ನಾನು ಬುದ್ಧಿ ಅಲ್ಲ. ಇವು ನನ್ನ ಉಪಾಧಿಗಳು, ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ. ಹೇಳ್ತಾನೆ ಈ ವೇಷಹಾನತಃ ತೆಗೆದಾಕುವಂತ. ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್. ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ. ಹಾಗಿದ್ರೆ ನಾನು ಯಾರು? ಹೂ ಆಮ್ ಐ ಅಂತ ಚಿಂತನೆ ಮಾಡಿದರೆ ಸ್ವಾತ್ಮದರ್ಶನಂ, ನನಗೆ ನನ್ನ ಅನುಭವ ಆಗತ್ತೆ. ಐ ರಿಯಲೈಸ್ ಐ ಆಮ್ ದಿ ಆತ್ಮನ್. ಬಟ್ ಇಲ್ಲೊಂದು ಸ್ಪಷ್ಟವಾಗಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಈಶದರ್ಶನಂ ಸ್ವಾತ್ಮರೂಪತಃ. ಇದು ಇಂಪಾರ್ಟೆಂಟ್ ಇಲ್ಲಿ. ನಾನು ದೇಹ ಮನಸ್ಸು ಬುದ್ಧಿಯಲ್ಲ, ನಾನು ಆತ್ಮ ಮಾತ್ರ ಅಲ್ಲ. ಅದೇನೋ ಪರಮಾತ್ಮ ಅಂತ ಇದ್ರಲ್ಲ, ಅದು ಬೇರೆ ಅಲ್ಲ, ಅದು ನಾನು ಒಂದೇ. ನಾನು ಆತ್ಮ, ನಾನು ಪರಮಾತ್ಮ. ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಇದನ್ನು ಆಚಾರ್ಯ ಭಗವಾನ್ ರಮಣ ಮಹರ್ಷಿಗಳು ನಮಗೆ ಪದೇ ಪದೇ ಹೇಳೋದು. ಇದು ನಮ್ಮ ಜೀವನದ ಗುರಿ. ಜೀವನದ ಗುರಿ ಏನೋ ರಮಣರು ಹೇಳೋದು, ನಾನು ಯಾರು ಅಂತ ತಿಳ್ಕೊ. ನಾವು ತಿಳ್ಕೊಂಡಿದ್ದೀವಿ
ನಾವು ಆತ್ಮ ಆಗೋದಿಲ್ಲ, ನಾನು ಪರಮಾತ್ಮ ಆಗಲ್ಲ. ಬಿಕಮಿಂಗ್ ಸಮಥಿಂಗ್ ಈಸ್ ವಾಟ್ ಐ ಆಮ್ ನಾಟ್. ಯೋಚನೆ ಮಾಡಿ. ನಾನು ಹಿಂಗೆ ಆಗ್ತೀನಿ ಅಂದರೆ ನಾನು ಇಂಜಿನಿಯರ್ ಆಗ್ತೀನಿ, ಸದ್ಯದಲ್ಲಿ ಇಂಜಿನಿಯರ್ ಅಲ್ಲ. ನಾನು ಡಾಕ್ಟ್ರು ಆಗ್ತೀನಿ, ನಾನು ಡಾಕ್ಟ್ರು ಅಲ್ಲ. ಆಯಿತು, ಅದನ್ನು ಬಿಕಮಿಂಗ್ ಅಂತಾರೆ. ಬಟ್ ಇಲ್ಲಿ ಬಿಕಮಿಂಗ್ ಇಲ್ಲ. ಐ ಆಮ್ ದ್ಯಾಟ್, ನನಗೆ ಗೊತ್ತಿಲ್ಲ ಅಷ್ಟೇ. ಐ ಆಮ್ ದ ಆತ್ಮ. ನಾವು ಆಗಬೇಕಾಗಿಲ್ಲ. ಇನ್ಫ್ಯಾಕ್ಟ್ ದೇಸೆ ನಾನು ಅಲ್ಲ, ಪ್ರಪಂಚವೇ ಅವನು, ಎಲ್ಲ ಸೇರಿ. ಅದಕ್ಕೆ ಹೇಳ್ತಾರೆ ಕ್ರಿಯೇಷನಲ್ಲಿ ಗಾಡ್ ಕ್ರಿಯೇಟೆಡ್ ದಿ ವರ್ಲ್ಡ್. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ಯಾರೋ ದೇವರು. ಆಯ್ತು, ಏನೋ ಒಪ್ಕೊಂತಾರೆ ಸರ್. ಹಾಗಿದ್ದರೆ ಸೃಷ್ಟಿ ಮಾಡ್ದ ಅಂತಲ್ಲ, ಎಲ್ಲಿದ್ದು ಅವನಿಗೆ ರಾ ಮೆಟೀರಿಯಲ್ಲು? ಸೃಷ್ಟಿ ಮಾಡಬೇಕಂದ್ರೆ ಬೇಕಲ್ವ? ಮರಳು, ಸಿಮೆಂಟು, ಜಲ್ಲಿ, ಕಬ್ಬಣ ಎಲ್ಲ ಇದ್ದರೆ ಬಿಲ್ಡಿಂಗ್ ಆಗುತ್ತೆ, ಅದೆಲ್ಲ ಇದ್ದರೆ ಆಗತ್ತೆ. ಹಾಗಿದ್ದರೆ ರಾ ಮೆಟೀರಿಯಲ್ ಎಲ್ಲಿತ್ತು? ಹಾಗಿದ್ರೆ ಹೆಂಗಾಯಿತು? ಹಾಗಿದ್ರೆ ಮೊದಲು ಇದ್ದಿದ್ದು ಬರೀ ಬ್ರಹ್ಮ ಮಾತ್ರ ಇದ್ದಿದ್ದು ಪ್ರಪಂಚದಲ್ಲಿ ಸೃಷ್ಟಿಗೆ ಮುಂಚೆ. ಹಾಗಿದ್ರೆ ಸೃಷ್ಟಿಯಾಗಿದ್ದಂಗೆ ಗಾಡ್ ಮೆಟೀರಿಯಲ್ ಇಲ್ಲಲ್ಲ, ಅವನೇ ಇದ್ದಿದ್ದಲ್ಲ. ಆದ್ದರಿಂದ ಹೀ ಬಿಕೇಮ್ ದಿ ವರ್ಲ್ಡ್. ಮೆಟೀರಿಯಲ್, ಇನ್ಸ್ಟ್ರೂಮೆಂಟ್ ಆ್ಯಂಡ್ ಇಂಟೆಲಿಜೆಂಟ್ ಕಾಸ್ ಅಂತಾರೆ. ಎಲ್ಲನೂ ಉಪಾಧಿ ಕಾರಣ, ನಿಮಿತ್ತ ಕಾರಣ, ಎಲ್ಲವೂ ಅವನೇ ಅಂತ ಗಾಡ್ ಬಿಕೇಮ್ ಅಂತಾರೆ. ಬಿಕಮಿಂಗ್ ಅಂದರೆ ಅದು ಬದಲಾವಣೆ ಆಗಿದ್ದರೆ ಅದು ಅವನು ಹೆಂಗಾಗ್ತಾನೆ? ಅದು ಬದಲಾವಣೆ ಆಗದೆ ಇರೋದು. ಅದಕ್ಕೋಸ್ಕರ ಬಹಳ ಮೂಲವಾಗಿ ಸ್ಪಷ್ಟವಾಗಿ ಇಟ್ಕೊಳ್ಳಿ, ಗಾಡ್ ಅಲೋನ್ ಈಸ್ ಅಪಿಯರ್ಸ್ ಆ್ಯಸ್ ವರ್ಲ್ಡ್. ಇರೋದು ಅವನೊಬ್ಬನೇ. ಬೇರೆ ಎಲ್ಲ ವೇಷಗಳಿವೆ ಇದೆಯೋ, ಆ ವೇಷಗಳು ಎಲ್ಲವೂ ಒಂದೇ ವೇಷ. ನನ್ನಲ್ಲೂ ಅಷ್ಟೇ. ನಾನು ಆತ್ಮನಾಗಬೇಕಾಗಿಲ್ಲ, ನಾನು ಪರಮಾತ್ಮನಾಗಬೇಕಾಗಿಲ್ಲ. ಐ ಮಸ್ಟ್ ಓನ್ಲಿ ರಿಯಲೈಸ್ ಐ ಆಮ್ ಆತ್ಮ ಮಾತ್ರ ಅಲ್ಲ. ಅದಕ್ಕಂತಾರೆ ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ. ಒಂದು ಸ್ವಲ್ಪ ದಿನ ಆತ್ಮ ಸಾಕ್ಷಾತ್ಕಾರ, ಆ ನಂತರ ಬ್ರಹ್ಮ ಸಾಕ್ಷಾತ್ಕಾರ ಸುಳ್ಳು, ಎರಡು ಒಟ್ಟಿಗೆ. ಐ ಆಮ್ ಆತ್ಮನ್. ಇದಕ್ಕೆ ಹೇಳ್ತಾರೆ ಈ ದರ್ಶನಕ್ಕೆ ಹೇಳೋದು ನೋಡಿ, ವೇಷಹಾನತಃ ಸ್ವಾತ್ಮದರ್ಶನಂ. ಓಕೆ, ಈಶದರ್ಶನಂ ಸ್ವಾತ್ಮರೂಪ. ಜೀವಾತ್ಮ ಪರಮಾತ್ಮ ಒಂದೇ, ಅದೇ ನಾನು. ಸೊ ಇದಕ್ಕೆ ವಿ ವಿಲ್ ಗೋ ಥ್ರೂ ಸಮ್ ಬ್ರೀಫ್ ವೇದಾಂತಿಕ್ ಮೆಡಿಟೇಷನ್ ಆ್ಯಂಡ್ ಐ ವಿಲ್ ಟ್ರೈ ಮೈ ಬೆಸ್ಟ್. ನೀವು ಯು ಮಸ್ಟ್ ಆಲ್ಸೋ ಪ್ರಯತ್ನ ಮಾಡಿ ಅನುಭವ ಆಗೋದಕ್ಕೆ ಸಾಧ್ಯ ಉಂಟು. ಹೂ ನೋಸ್, ಟುಡೇ ದಿ ಥರ್ಸ್ಡೇ ಗುರುವಾರ, ಒಳ್ಳೆಯ ದಿನ ಇವತ್ತು. ಎಲ್ಲ ದಿನವೂ ಒಳ್ಳೆಯದೇ. ಇಂದಿನ ದಿನವೇ ಶುಭ ದಿನವೋ, ಇಂದಿನ ವಾರವೇ ಶುಭ ವಾರ, ಇಂದಿನ ಗಳಿಗೆಯೇ ಶುಭ ಗಳಿಗೆ. ಯಾವಾಗ ನನಗೆ ಯಾವಾಗ ಪರಮಾತ್ಮನ ದರ್ಶನ ಅಂದರೆ ಎಲ್ಲ ಹೊರಗೆಲ್ಲೂ ಹೋಗಬೇಡಿ, ಒಳಗಡೆ ನೀವೇ ನೋಡ್ಕೊಳ್ಳಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಟೇಕ್ ಯು, ಬಟ್ ಯು ಲೂಸ್ ಯುವರ್ ಸೆಲ್ಫ್ ಆ್ಯಂಡ್ ಲೆಟ್ ಅಸ್ ಸಿ ಇಫ್ ಯು ಕ್ಯಾನ್ ಗೆಟ್ ಸಮ್ ಎಕ್ಸ್ಪೀರಿಯನ್ಸ್. ಸಿಟ್ ಸ್ಟ್ರೇಟ್, ನೆಟ್ಟು ಕೂತ್ಕೊಳ್ಳಿ. As usual, relax your body. ದೇಹದ ಎಲ್ಲ ಭಾಗಗಳನ್ನು ಸಡಿಲ ಮಾಡಿ. ಆಲ್ ಯುವರ್ ಅಟೆನ್ಷನ್, ನಿಮ್ಮೆಲ್ಲ ಗಮನ ಬಲಕಾಲು ಬೆರಳು, ಬಲಪಾದ, ಬಲ ಹೆಮ್ಮಡಿ. ಆಲ್ ಯುವರ್ ಅಟೆನ್ಷನ್ ಅಟ್ ದ ರೈಟ್ ಫುಟ್, ದ ರೈಟ್ toes and the right heel. Shift your attention to your left foot please. ಎಡ ಕಾಲು ಬೆರಳು, ಎಡ ಪದ, ಎಡ ಹೆಮ್ಮಡಿ. ಕುಳ್ಕೊಂಡಿರೋರು ಎರಡು ಕಾಲುಗಳನ್ನು ನೆಲದ ಮೇಲೆ ಇಡಿ. ಕೀಪ್ ಯುವರ್ ಫೀಟ್ ಫ್ಲ್ಯಾಟ್ ಆನ್ ದ ಗ್ರೌಂಡ್. ಸ್ವಲ್ಪ ಸೀಟಿಂದ ಸ್ವಲ್ಪ ಮುಂದೆ ಬರಬೇಕಾಗತ್ತೆ ಅವಾಗ. ಇಟ್ಸ್ ಆಲ್ವೇಸ್ ಗುಡ್. ಕಾಲುಗಳನ್ನು ಜೋಡಿಸಬೇಡಿ ಅಥವಾ ತುಂಬ ದೂರ ಮಾಡಬೇಡಿ. ಅಬೌಟ್ ಎ ಫುಟ್ ಗ್ಯಾಪ್ ಬಿಟ್ವೀನ್ ದಿ 2 feet. ಬಿ ಕಂಫರ್ಟಬಲ್. ಸುಖ ಆಸನ, ಕಂಫರ್ಟಬಲ್ ಪೋಸ್ಚರ್. ಸ್ಥಿರ ಆಸನ, ಸ್ಟೇಬಲ್ ಪೋಸ್ಚರ್. ಡೋಂಟ್ ಮೂವ್, ಡೋಂಟ್ ಟೇಕ್ ದಿ ಬ್ಯಾಕ್ ಸಪೋರ್ಟ್. ಹಿಂದೆ ವರ್ಕೋಬೇಡಿ, ನೆಟ್ಟು ಕೂತ್ಕೊಳ್ಳಿ. ಬೆನ್ನೆಲುಬು ನೆಟ್ಟಿಗಿರಲಿ. ವರ್ಟೆಬ್ರಲ್ ಕಾಲಮ್ ಪರ್ಪೆಂಡಿಕ್ಯುಲರ್ ಟು ಯುವರ್ ಬೇಸ್. ನೆಟ್ಟಿಗಿರಲಿ ಬೆನ್ನೆಲುಬು.
ತಲೆ ಎತ್ತರವಾಗಿರಲಿ. ಲಿಫ್ಟ್ ಯುವರ್ ಬಾಡಿ ಅಪ್ ಸ್ಟ್ರೇಟ್. ಯು ಹ್ಯಾವ್ ಕ್ಲೋಸ್ ಯುವರ್ ಐಸ್ like a flower petals. All your attention at the right foot please. ನಿಮ್ಮೆಲ್ಲ ಗಮನ ಬಲ ಕಾಲು ಬೆರಳು ಬಲ ಹಿಮ್ಮಡಿಯನ್ನು ಹೋಗಲಿ, ಸಡಿಲ ಮಾಡಿ. ರಿಲ್ಯಾಕ್ಸ್ ಯುವರ್ ಲೆಫ್ಟ್ ಫುಟ್, ದ ಟೋ, ದ ಫೀಟ್ ಆ್ಯಂಡ್ ದ ಹೀಲ್. ಬಲ ಮೊಣಕಾಲನ್ನು ಸಡಿಲ ಮಾಡಿ. ಎಡ ಮೊಣಕಾಲು, ದ ಲೆಫ್ಟ್ ಆ್ಯಂಕಲ್ ಪ್ಲೀಸ್. ದ ರೈಟ್ ಕಾಫ್ ಮಸಲ್, ಕಂಬ, ಎಡಗಡೆ ಕಾಲಿನ ಕಂಬ. ರಿಲ್ಯಾಕ್ಸ್ ಯುವರ್ ರೈಟ್ ನೀ, ಬಲ ಮಂಡಿಯನ್ನು ಸಡಿಲ ಮಾಡಿ. Relax your left knee. I told you yesterday, but again I'll tell you, this process is called thought massaging. Thought massaging ಅಂದರೆ ಮನಸ್ಸನ್ನು ಕಳಿಸಿ ಆ ದೇಹದ ಆ ಭಾಗದ ಬಿಗಿಯನ್ನು ಸಡಿಲ ಮಾಡೋದು. ಇಟ್ ಈಸ್ ನೆಸೆಸರಿ. ಇಟ್ ಈಸ್ ನಾಟ್ ಮೆಡಿಟೇಷನ್, ಇಟ್ ಈಸ್ ಪ್ರಿಪರೇಷನ್ ಫಾರ್ ಮೆಡಿಟೇಷನ್. ಯು ಕಾಂಟ್ ಡೂ ಮೆಡಿಟೇಷನ್. ಮೆಡಿಟೇಷನ್ ವಿಲ್ ಹ್ಯಾಪನ್, ಅದಾಗತ್ತದೋ. ಹೇಗೆ ನೀವು ನಿದ್ದೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿದಾಗ ನಿದ್ರಾದೇವಿ ನಿಮ್ಮನ್ನು ಅಪ್ಕೊತಾಳೋ ಆ ರೀತಿ ಸಿದ್ಧತೆಯನ್ನು ಮಾಡ್ತಾಯಿದ್ದೀರ. ಒಂದು ಇಷ್ಟು ದಿನಗಳಿಂದ ನೀವು ಸಿದ್ಧತೆ ಮಾಡಿದ್ದೀರ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗನೆಲ್ಲ ಮಾಡಿ, ಉಪಾಸನೆಗಳು ಎಲ್ಲ ಮಾಡಿ, ಪ್ರಾಣಾಯಾಮ ನಿಮಗೆ ರೆಡಿ ಆಯಿತು. ಈಗ ಸದ್ಯಕ್ಕೆ ಇಮ್ಮಿಡಿಯೇಟ್ ಪ್ರಿಪರೇಷನ್ ಮಾಡ್ತಾಯಿದ್ದೀರಾ. ರಿಲ್ಯಾಕ್ಸ್ ಯುವರ್ ರೈಟ್ ಥೈ, ಬಲ ತೊಡೆ, ದ ಲೆಫ್ಟ್ ಥೈ ಪ್ಲೀಸ್. All your attention at your genitals, ಜನನೇಂದ್ರಿಯಗಳು. ಫೈಂಡ್ ಎ ಪಾಯಿಂಟ್ ಇನ್ಸೈಡ್ ಯುವರ್ ಸ್ಟಮಕ್. ಇದಕ್ಕಂತಾರೆ ಥಾಟ್ ಮಸಾಜಿಂಗ್. ಇದರಲ್ಲಿ 3 ಉದ್ದೇಶ ಇದೆ. ಆ ಭಾಗಗಳ ಬಿಗಿಯನ್ನು ಸಡಿಲ ಮಾಡೋದು ನಂಬರ್ 1, ರಿಲ್ಯಾಕ್ಸ್. ಸೆಕೆಂಡ್, ಯು ಸಿ ದಿ ಥಿಂಗ್ಸ್ ದಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್. ಆ ಕ್ರಿಯೆಗಳನ್ನು ಅಬ್ಸರ್ವ್ ಮಾಡಿ. ಮೂರನೇದು, ಮೇಕ್ ಎನ್ ಆಟೋ ಸಜೆಷನ್. ಎಸ್, ಇಟ್ ಈಸ್ ಹೆಲ್ತಿ, ಇಟ್ ಈಸ್ ಹೆಲ್ತಿ, ಇಟ್ ಈಸ್ ಹೆಲ್ತಿ ಅಂತ ಮಾಡಿ. ಯು ವಿಲ್ ಬಿಕಮ್ ಹೆಲ್ತಿ. Guaranteed, my guarantee. I have seen miracles happening in people who do this thought massaging. It has happened to me many, many, many times. It will happen to you. Yes, my digestion is going on well. Liver, kidney, pancreas, ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. All your attention at your lungs please. ಆ ಗಾಳಿ ಒಳಗಡೆ ಹೋದಾಗ ಶ್ವಾಸಕೋಶ ಉಬ್ತಾ ಇದೆ, ಗಾಳಿ ಹೊರಗೆ ಬಂದಾಗ ಶ್ವಾಸಕೋಶ ಕುಬ್ತಾ ಇದೆ. ಹಾಗೇ ನೋಡಿ. ಡೋಂಟ್ ಡೂ ಎನಿ ಫೋರ್ಸ್ ಬ್ರೀದಿಂಗ್, ಜಸ್ಟ್ ವಾಚ್. ಟಾಕ್ ಮೆಡಿಟೇಷನ್. ಮೈ ಲಂಗ್ಸ್ ಆರ್ ಹೆಲ್ತಿ. there is no infection. Hey, you are capable of removing infection with this power. Believe me. Have faith. Relax the lungs. ಮೇಕ್ ಇಟ್ ಹೆಲ್ತಿ ಆ್ಯಂಡ್ ಸಿ. ಅದು ಈ ಥರ ಕೆಲಸ ಮಾಡ್ತಾ ಇದೆಯಲ್ಲ, ದೇರ್ ಮಸ್ಟ್ ಬಿ ಸಮ್ ಒನ್ ಸುಪ್ರೀಂ ಪವರ್. ಅದನ್ನು ನೋಡಿ, ಒಂದು ಮಹಾನ್ ಶಕ್ತಿ ಅದನ್ನು ಕೆಲಸ ಮಾಡ್ತಾಯಿದೆ. ಈಗ ಕಮ್ ಟು ಯುವರ್ ಹಾರ್ಟ್. ನಿಮ್ಮ ಹೃದಯದ ಹತ್ರ ಬನ್ನಿ. ರಕ್ತವನ್ನು ಪಂಪ್ ಮಾಡ್ತಾಯಿದೆ. ಎ ಸ್ಮಾಲ್ ಮಿಷಿನ್ ಆಫ್ ದ ಸೈಜ್ ಆಫ್ ದಿ ಫಿಸ್ಟ್. ನಿಮ್ಮ ಮುಷ್ಟಿಯ ಅಳತೆಯಂತರ ಒಂದು ಸಣ್ಣ ಯಂತ್ರ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನೋಡಿ. ಥಿಂಕ್, ಅಬ್ಸರ್ವ್. A miracle wonder machine working 24 ಗಂಟೆ ಕೆಲಸ ಮಾಡ್ತಾ ಇದೆ. 365 days a year. No strike, no holidays. And also make a suggestion, my valves are working very well. There is no pressure variation. There is no blockage. ಸಣ್ಣ ಪುಟ್ಟ blockages, it will go away. Have faith in me. Heart is functioning very well. And thank the God. ಆ ಯಂತ್ರವನ್ನು ಅಲ್ಲಿಟ್ಟುವಂಥ ಒಂದು ಮಹಾನ್ ಶಕ್ತಿಗೆ ಪ್ರಣಾಮ ಮಾಡಿ ಮನಸ್ಸಲ್ಲಿ. ರಿಲ್ಯಾಕ್ಸ್ ಯುವರ್ ರೈಟ್ ಬಲಭುಜ, ಬಲ ಮೊಣಕೈ, ದ ರೈಟ್ ರಿಸ್ಟ್, ದ ರೈಟ್ ಹ್ಯಾಂಡ್ ಫಿಂಗರ್ಸ್. ರಿಲ್ಯಾಕ್ಸ್ ಯುವರ್ ಲೆಫ್ಟ್ ಶೋಲ್ಡರ್, ದ ಲೆಫ್ಟ್ ಎಲ್ಬೋ, ದ ಲೆಫ್ಟ್ ರಿಸ್ಟ್, ದ ಲೆಫ್ಟ್ ಹ್ಯಾಂಡ್ ಫಿಂಗರ್ಸ್ ಪ್ಲೀಸ್. ವೆರಿ ಗುಡ್. ರಿಲ್ಯಾಕ್ಸ್ ಯುವರ್ ಥ್ರೋಟ್. ರಿಲ್ಯಾಕ್ಸ್ ಯುವರ್ ಚಿನ್. ನಿಮ್ಮ ಗಲ್ಲವನ್ನು ಸಡಿಲ ಮಾಡಿ, ನಿಮ್ಮ ತುಟಿಗಳನ್ನು ಸಡಿಲ ಮಾಡಿ. ಗೆಟ್ ಎ ಬ್ಯೂಟಿಫುಲ್ ಸ್ಮೈಲ್ ಆನ್ ಯುವರ್ ಲಿಪ್ಸ್. ನಾನು ಜೀವನದಲ್ಲಿ ಇದುವರೆಗೂ ಸ್ಮೈಲ್ ಮಾಡಲಿಲ್ಲ, ನೀವು ಬಲವಂತವಾಗಿ ನನ್ನ ಸ್ಮೈಲ್ ಮಾಡುತ್ತೀರಾ? ಮಾಡಲ್ಲ, ಯಾರಿಲ್ಲ. ಸ್ಮೈಲ್. ಯು ಬಿಕಮ್ ಹೆಲ್ತಿ. ನಿಮ್ಮ ಟೆನ್ಷನ್ ಕಮ್ಮಿ ಆಗುತ್ತೆ, ಕೋಪ ಕಮ್ಮಿ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ.
ಯು ಬಿಕಮ್ ಮೋರ್ ಅಟ್ರಾಕ್ಟಿವ್ ಆಲ್ಸೋ. ಕಾಮ್ ಮೈಂಡ್, ಯು ಬಿಕಮ್ ಹ್ಯಾಪಿ ಆಲ್ಸೋ. ಸ್ಮೈಲ್. ಯಾಕೆ ಕಂಜೂಸ್ತನ ಮಾಡ್ತೀರಾ? ಡೋಂಟ್ ಬಿ ಸ್ಟಿಂಜಿ, ಬಿ ಲಿಬರಲ್ ಟು ಯುವರ್ ಸೆಲ್ಫ್. ಸ್ಮೈಲ್, ಸ್ಮೈಲ್. ರಿಲ್ಯಾಕ್ಸ್ ಯುವರ್ ನಾಸ್ಟ್ರಿಲ್ಸ್. ಆ ಗಾಳಿ ಏನು ಮಾಡಬೇಡಿ, ಪ್ರಾಣ ವೀಕ್ಷಣೆ ಅಂತಾರೆ. ಒಳಗಡೆ ಹೋಗೋ ಗಾಳಿಯನ್ನು ನೋಡಿ, ಹೊರಗೆ ಬರೋ ಗಾಳಿಯನ್ನು ನೋಡಿ. ಜಸ್ಟ್ ಅಬ್ಸರ್ವ್, ಡೋಂಟ್ ಡೂ ಎನಿ ಫೋರ್ಸ್ ಬ್ರೀತಿಂಗ್. ಹಾಗೆಯೇ ನೋಡಿ, ಒಳಗೆ ಹೋಗೋ ಗಾಳಿ ತಣ್ಣಗಿದೆ, ಹೊರಗೆ ಬರೋದು ಬಿಸಿಯಾಗಿದೆ. ರಿಲ್ಯಾಕ್ಸ್ ಯುವರ್ ಐಬಾಲ್ಸ್ ಆ್ಯಂಡ್ ದಿ ಐಲಿಡ್ಸ್. ಕಣ್ಣಿನ ರೆಪ್ಪೆ, ಕಣ್ಣಿನ ಗುಡ್ಡೆಯನ್ನು ಸಡಿಲ ಮಾಡಿ. ರಿಲ್ಯಾಕ್ಸ್ ಯುವರ್ ಐಬ್ರೋಸ್ ಪ್ಲೀಸ್. ಆ ಎರಡು ಕಣ್ಣುಗಳ ಮಧ್ಯಭಾಗ, ಭ್ರೂ ಮಧ್ಯ ಪ್ರದೇಶ, ಅಂತರ್ಚಕ್ಷು ಇರುವ ಜಾಗ, ಜ್ಞಾನಚಕ್ಷು ಇರುವ ಜಾಗ. ಕಣ್ಣನ್ನು ತಿರುಗಿಸ್ಬೇಡಿ, ಹಾಗೇ ನೋಡಿ. ರಿಲ್ಯಾಕ್ಸ್ ಯುವರ್ ಫೋರ್ಹೆಡ್. ನಿಮ್ಮ ಹಣೆಯನ್ನು ಸಡಿಲ ಮಾಡಿ. ನಿಮ್ಮ ಟೆನ್ಷನ್ನು, ಹೆಡೇಕು ಎಲ್ಲ ಹೊರಟೋಗಿ. ದೀಸ್ ಆಲ್ ಪ್ರಿಪರೇಷನ್ ಫಾರ್ ಕಾಂಟೆಂಪ್ಲೇಷನ್. ನಾವು ಗೋ ಟು ದಿ ಬಾಟಮ್ ಆಫ್ ದಿ ಬ್ಯಾಕ್ ಬೋನ್. ಕುಂಡಲಿನಿ ಶಕ್ತಿಯಲ್ಲಿ ಸುಪ್ತವಾಗಿದೆ. ಬೆನ್ನೆಲುಬಿನ ಕೆಳಭಾಗ, ಒಂದೊಂದು ಎಲುಬಾಗ ಮೇಲೆ ಬನ್ನಿ. ಸ್ಲೋಲಿ ಕ್ಲೈಂಬ್ ಅಪ್, ಸ್ಲೋಲಿ. ಗುಡ್ ಗುಡ್ ಗುಡ್. ಹಾಗೆ ಹಾಗೆ ಹಂಗೆ ಬರ್ತಾ ಬರ್ತಾ ನಿಮ್ಮ ಬೆನ್ನೆಲುಬು ನೆಟ್ಗಾಗ್ತಾ ಇದೆ. ಇಟ್ಸ್ ಎ ಗುಡ್ ಸೈನ್. ದೇರ್ ಆರ್ ಆಲ್ ನರ್ವ್ ಸೆಂಟರ್ಸ್. Believe me friends, if you do it sincerely, you can cure yourself of all the problems connected with your nerves. ನರಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ಸ್ಲೋಲಿ ಕ್ಲೈಂಬ್ ಅಪ್. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಯು ಆರ್ ಅಟ್ ದಿ ಮಿಡ್ಲ್ ಆಫ್ ದಿ ಬ್ಯಾಕ್ ಬೋನ್. ಬೆನ್ನೆಲುಬಿನ ಮಧ್ಯಭಾಗದಲ್ಲಿದ್ದಾರೆ, ಹಾಗೆ ಬನ್ನಿ. ರಿಲ್ಯಾಕ್ಸ್. ಬ್ಯಾಕ್ ಆಫ್ ದಿ ನೆಕ್, ಬ್ಯಾಕ್ ಆಫ್ ದಿ ಹೆಡ್, ಟಾಪ್ ಆಫ್ ದಿ ಹೆಡ್. ಯು ಆರ್ ರಿಲ್ಯಾಕ್ಸ್ಡ್ ಆಲ್ ಪಾರ್ಟ್ಸ್ ಆಫ್ ದೇಹದ ಎಲ್ಲ ಭಾಗಗಳನ್ನು ಸಡಿಲ ಮಾಡಿದ್ದೀರಾ. ನೌ ಕಮ್ ವಿತ್ ಮೀ. ಕಮ್ ಔಟ್ ಆಫ್ ಯುವರ್ ಬಾಡಿ. ಸಿ ಯುವರ್ ಬಾಡಿ ಫ್ರಮ್ ದ ಫ್ರಂಟ್. ನಿಮ್ಮ ದೇಹವನ್ನು ಮುಂಭಾಗದಿಂದ ನೋಡಿ. ನಿಮ್ಮ ದೇಹವನ್ನು ಬಲಭಾಗದಿಂದ ಮಾಡಿ. ನಿಮ್ಮ ದೇಹವನ್ನು ಹಿಂದುಗಡೆಯಿಂದ ನೋಡಿ, ಎಡಗಡೆಯಿಂದ ನೋಡಿ. ಮೇಲೆ ಈ ಹಾಲ್ ಮೇಲೆ ಹೋಗಿ ಅಲ್ಲಿಂದ ನೋಡಿ. ನಿಮ್ಮ ದೇಹ ಕೂತಿದೆ. ಹೇ, ನನಗೂ ಈ ದೇಹಕ್ಕೂ ಸಂಬಂಧ ಇಲ್ಲ. ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ಆ ಅನುಭವ ಬರಲಿ. ದೇಹ ಕೆಳಗಿದೆ. ಐ ಆಮ್ ನಾಟ್ ದಿ ಬಾಡಿ. ವಾಚ್ ಯುವರ್ ಬಾಡಿ. ನಿಮ್ಮ ದೇಹವನ್ನು, ಬೇರೆ ವಸ್ತುವನ್ನು ನೋಡೋ ರೀತಿ ನೋಡಿ. ನಿಮ್ಮ ತಾದಾತ್ಮ್ಯತೆ ನಿಮ್ಮ ಮನಸ್ಸು ಬುದ್ಧಿಯಲ್ಲಿದೆ. ಈಗ ನಿಮ್ಮ ಮನಸ್ಸು ಬುದ್ಧಿಯಿಂದ ಹೊರಗೆ ಬಂದು ನಿಮ್ಮ ಮನಸ್ಸು ಬುದ್ಧಿಯನ್ನು ನೋಡಿ. ಮನಸ್ಸು ಬುದ್ಧಿ ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಿ. ಥಾಟ್ ಪೆರೇಡ್, ಆಲೋಚನೆಗಳ ಪ್ರವಾಹ ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇವೆ. ವಾಚ್ ವಾಚ್ ವಾಚ್. ಒಳ್ಳೆಯ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು ಬರಲಿ ಬರಲಿ, ಹೋಗಲಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ. Those thoughts I am not connected. It is not me. It is not me. ಈಚ್ ಸೀರಿಯಸ್ ಆಗಿ ತಗೊಳ್ಳಿ ಒಂದೊಂದು ಪದವನ್ನು. ನಾವು ಯು ಲರ್ನ್ ಟು ನಿಮ್ಮ ವ್ಯಷ್ಟಿ ಶರೀರವನ್ನು ನೋಡಿದಿರಿ, ಸ್ಥೂಲ ಶರೀರವನ್ನು ನೋಡಿದಿರಿ, ಸೂಕ್ಷ್ಮ ಶರೀರವನ್ನು ಮಾಡಿದಿರಿ, ನಿಮ್ಮ ಪ್ರಾಣ ವೀಕ್ಷಣೆಯನ್ನು ಮಾಡಿದಿರಿ. ಈಗ ನಾವು ಲೆಟ್ ಅಸ್ ಸೀ ದಿ ಯೂನಿವರ್ಸ್. ಮೇಲೆ ಹತ್ತಿ, ಹಾರಿ. ಯು ಆರ್ ಇನ್ ಎ ಸ್ಪೇಸ್ ಜೆಟ್. ಜಿಂಗ್. ಈ ರಾಗಿಗುಡ್ಡ ಕ್ಷೇತ್ರವನ್ನು ನೋಡಿ. ಇನ್ನ ಮೇಲೆ ಹೋಗಿ ಬೆಂಗಳೂರನ್ನು ನೋಡಿ. ಇನ್ನ ಮೇಲೆ ಹೋಗಿ ಕರ್ನಾಟಕ ನೋಡಿ. ಇನ್ನ ಮೇಲೆ ನೋಡಿ ಮೇರಾ ಭಾರತ್ ಮಹಾನ್. ಇನ್ನ ಮೇಲೆ ಹೋಗಿ ಏಷ್ಯಾ ಖಂಡವನ್ನು ನೋಡಿ. ಗೋಪ್ ಸಿ ದಿ ಎಂಟೈರ್ ಅರ್ತ್. 2/3 ವಾಟರ್, 1/3 ಲ್ಯಾಂಡ್. ಇನ್ನ ಮೇಲೆ ಹೋಗಿ ಆ ಭೂಮಿ ತಿರುಗ್ತಾ ಇದೆ, ಅದರ ಸುತ್ತ ಚಂದ್ರ ಸುತ್ತಾ ಇದೆ, ಭೂಮಿ ಸುತ್ತಾ ಇರುವಾಗ ಬೇರೆ ಬೇರೆ ಆ ಸೂರ್ಯನ ಸುತ್ತಾ ಇದೆ. ಗೋಯಿಂಗ್ ಆ್ಯಂಡ್ ದೇರ್ ಆರ್ ಅದರ್ ಪ್ಲಾನೆಟ್ಸ್. ಗೋಪ್. ಇನ್ನು ಮೇಲೆ ಹೋಗಿ ದಿ ಸೋಲಾರ್ ಸಿಸ್ಟಮ್ ಈಸ್ ಲುಕಿಂಗ್ ಲೈಕ್ ಎ ಸ್ಮಾಲ್ ಸ್ಪೆಕ್ ಆಫ್ ಡಸ್ಟ್. ಒಂದು ಸಣ್ಣ ಧೂಳಿನ ಕಣ. ಇನ್ನು ಮೇಲೆ ಹೋಗಿ, ಇನ್ನು ಮೇಲೆ 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 ಯು ಆರ್ ಗೋಯಿಂಗ್ ಇನ್ ಸ್ಪೇಸ್. ದೇರ್ ಯು ಆರ್ ಸೀಯಿಂಗ್ ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಸೋಲಾರ್ ಸಿಸ್ಟಮ್ಸ್. ನಮ್ಮ ಸೌರಮಂಡಲದಂತೆ ನೂರಾರು ಕೋಟ್ಯಾಂತರ ಸೌರಮಂಡಲಗಳಿವೆ. ಮೇಲೆ ಹೋಗಿ ಎಷ್ಟು ಹೋಗಿ ಅಂದರೆ ಆ ಬೆಳಕು ಬರೋದಕ್ಕೆ ಒಂದು ಸೌರ ವರ್ಷ 10ಕ್ಕೆ 16 ಸೊನ್ನೆ ಆಗಬೇಕು. ಅಂಥದ್ದು ಕೋಟ್ಯಾಂತರ ವರ್ಷಗಳು ಬೇಕು. ಸ್ಟಿಲ್ ಯೂನಿವರ್ಸ್, ಒಂದೇ ಬ್ರಹ್ಮಾಂಡ. ಅದರ ಒಳಗೆ ಹೊರಗೆ ಎಲ್ಲವೂ ಆಕಾಶ, ಒಂದೇ ಆಕಾಶ. ಓನ್ಲಿ ಒನ್ ಸ್ಪೇಸ್. ಇನ್ ಆ್ಯಂಡ್ ಥ್ರೂ ದ ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಸೋಲಾರ್ ಸಿಸ್ಟಮ್ಸ್. ಲಕ್ಷಾಂತರ ಕೋಟ್ಯಾಂತರ ಸೌರ ಮಂಡಲಗಳ ಒಳಗೆ ಹೊರಗೆ ಒಂದೇ ಆಕಾಶ. ಆ ಆಕಾಶವೇ ಅದೆಲ್ಲವೂ ಆಗಿದೆ. ದಟ್ ಈಸ್ ದ ಕಾಸ್. ಆಕಾಶವೇ ಎಲ್ಲಕ್ಕೂ ಕಾರಣ. ಅದೆಲ್ಲವೂ ಆಕಾಶವೇ. ವ್ಯಷ್ಟಿ, ಸಮಷ್ಟಿ ಎಲ್ಲವೂ ಬೇರೆ 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 ದೇಹಗಳು, ಬೇರೆ ವಸ್ತುಗಳು ಎಲ್ಲವೂ ಆಕಾಶವೇ.
ದಟ್ ಈಸ್ ದ ಕಾಸ್. ಆಕಾಶಾತ್ ವಾಯೋ, ವಾಯೋರಗ್ನಿ, ಅಗ್ನೇರಾಪಃ, ಅದ್ಯ ಪೃಥಿವ್ಯ ಔಷಧೇಭ್ಯೋ ಅನ್ನಂ, ಅನ್ನಾತ್ ಪುರುಷಃ. ಎಲ್ಲ ವ್ಯಷ್ಟಿ ಸಮಷ್ಟಿ ಸ್ಥೂಲ ಸೂಕ್ಷ್ಮ ಶರೀರಗಳು, ಸ್ಥೂಲ ಸೂಕ್ಷ್ಮ ಪ್ರಪಂಚವು ಎಲ್ಲವೂ ಆಕಾಶ. ಆಕಾಶಕ್ಕೂ ಕಾರಣ ಅದೇ. ನಿಧಾನವಾಗಿ ಕೆಳಗೆ ಬನ್ನಿ. ಮನಸ್ಸು ವಿಶಾಲವಾಗಿದೆ. ನಮ್ಮ ಸೌರಮಂಡಲಕ್ಕೆ ಬನ್ನಿ, ನಮ್ಮ ಭೂಮಿಗೆ ಬನ್ನಿ. ಯು ಆರ್ ಹೆಡಿಂಗ್ ಟುವರ್ಡ್ಸ್ ಯುವರ್ ಫೇವರೇಟ್ ಹಿಲ್ ರೆಸಾರ್ಟ್. ನಿಧಾನವಾಗಿ ಬನ್ನಿ. ನಿಮಗೊಂದು ಸುಂದರವಾದ ಹುಲ್ಲಿನ ಹಾಸಿಗೆ ಇದೆ, ಕೂತ್ಕೊಳ್ಳಿ, ರಿಲ್ಯಾಕ್ಸ್. ಮನಸ್ಸು ಪ್ರಶಾಂತವಾಗಿದೆ. ಸುಂದರವಾದ ನದಿ ಜುಳು 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 ಹರಿತಾ ಇದೆ. ಪಕ್ಷಿಗಳ ಇಂಚರ, ಯಾವುದೇ ವಾಹನಗಳ ಸದ್ದು ಗದ್ದಲ ಇಲ್ಲ, ಜನಜಂಗುಳಿ ಇಲ್ಲ. ಆನಂದವಾಗಿದ್ದೀರ. ನಿಮ್ಮ ಚಿತ್ತ ಶುದ್ಧಿಯಾಗಿದೆ, ಚಿತ್ತ ವಿಶಾಲವಾಗಿದೆ, ಚಿತ್ತ ಏಕಾಗ್ರತೆಯು ಒಂದೇ ಮನಸ್ಸು. ಟ್ರೈ ಟು ಎಕ್ಸ್ಪೀರಿಯನ್ಸ್ ಥಾಟ್ಲೆಸ್ ಸ್ಟೇಟ್. ಒಂದು ಆಲೋಚನೆ ಇಟ್ಕೊಳ್ಳಿ ನಿಮ್ಮ ಇಷ್ಟ ದೇವರ ಮಗುಳ್ನಗೆ, ಅದನ್ನೇ ನೋಡ್ತಾ ಇರಿ. ಹೋಲ್ಡ್ ಆನ್ ಟು ಒನ್ ಥಾಟ್, ಗೆಟ್ ರಿಡ್ ಆಫ್ ದಿ ಮಿಲಿಯನ್. ಓಕೆ, ಒಂದು ಬೇಕು. ಆ ಆಲೋಚನೆ ಬಿಟ್ಟುಬಿಟ್ಟು ಟ್ರೈ ಟು ಎಕ್ಸ್ಪೀರಿಯನ್ಸ್ ಥಾಟ್ಲೆಸ್ನೆಸ್. ಆಲೋಚನಾರಹಿತ ಸ್ಥಿತಿ, ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ, ನನ್ನ ಸ್ಥಿತಿ. ಈ ಅವಸ್ಥೆಯಲ್ಲಿ ನೀವು ಹೇಳಿ, ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸು ಅಲ್ಲ, ನಾನು ಬುದ್ಧಿ ಅಲ್ಲ, ಅವು ನನ್ನ ಕರಣಗಳು. ಬಾಹ್ಯಕರಣ, ಅಂತಃಕರಣ. ದಿ ಎಕ್ಸ್ಟರ್ನಲ್ ಎಕ್ವಿಪ್ಮೆಂಟ್, ದಿ ಇನ್ನರ್ ಎಕ್ವಿಪ್ಮೆಂಟ್. ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು. ಆ ಸ್ಥೂಲ ಶರೀರ ನನ್ನದು, ಸೂಕ್ಷ್ಮ ಶರೀರ ನನ್ನದು, ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ. ನನ್ನ ಮನಸ್ಸು, ನನ್ನ ದೇಹ, ನಾನು ಅದಲ್ಲ. ಹಾಗಿದ್ರೆ ನಾನು ಯಾರು? ನಾನು ಆತ್ಮ. ಹೊರಗಡೆ ಪರಮಾತ್ಮ. ಅದೆರಡು ಭೇದ ಇಲ್ಲ, ಉಪಾಧಿ ಭೇದ ಇದೆ, ತತ್ವ ಒಂದೇ. ಆ ನಾನೇ ನಾನು, ಅದೇ ನಾನು. ನನ್ನ ಗುರುಗಳು ನನಗೆ ಹೇಳಿದ್ದಾರೆ, ತತ್ ಪರಮಾತ್ಮ, ತ್ವಂ ಜೀವಾತ್ಮ, ಅಸಿ ಒಂದೇ. ನನ್ನ ಗುರುಗಳ ಮಾತಿನಲ್ಲಿ ಶ್ರದ್ಧೆ ಇದೆ, ಅವರುಗಳಲ್ಲಿ ಶ್ರದ್ಧೆ ಇದೆ. ಅವರು ಹೇಳಿದ ವಾಕ್ಯದ ಗುರು ವೇದಾಂತ ವಾಕ್ಯಾದಿಸು ವಿಶ್ವಾಸ ಶ್ರದ್ಧಾ ನನಗಿದೆ. ನನಗೆ ಏನು ಸೂಚನೆ ಬರ್ತಾಯಿದೆ ಅದರ ನಂಬಿಕೆ ಇದೆ. ಅದೇ ನಾನು. ಐ ಆಮ್ ಆತ್ಮ. ನಾನು ಆತ್ಮ ಮಾತ್ರ. ಒಂದೇ ಅಲ್ಲ, ಎರಡೂ ಒಟ್ಟಿಗೆ ಸೈಮಲ್ಟೇನಿಯಸ್ಲಿ. ನಾನೇ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ. ಇದುವರೆಗೂ ಬುದ್ಧಿಯಿಂದ ತಿಳ್ಕೊಂಡಿದ್ದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಐ ಆಮ್ ಆತ್ಮ ಬ್ರಹ್ಮ. ತತ್ವಮಸಿ ಗುರು ಉಪದೇಶ ನನಗೆ ಅರ್ಥವಾಗ್ತಾ ಇದೆ ಈಗ. ಅಹಂ ಬ್ರಹ್ಮಾಸ್ಮಿ. Enjoy this blissful state, Paramananda sthiti. Aham Sat, Aham Chit, Aham Ananda, Satchitananda Nanu. ಜಾಸ್ತಿ ಹೊತ್ತು ಇದನ್ನು ಮನೆಯಲ್ಲಿ ಅಭ್ಯಾಸ ಮಾಡಿ ನಿಧಾನವಾಗಿ ಪ್ರಪಂಚಕ್ಕೆ ಬನ್ನಿ. 10 ಈ ಆಡಿಟೋರಿಯಮ್ಗೆ ಬನ್ನಿ. 9 ನೀವು ಕುಳಿತಿರೋಂಥ ಕುಳಿತಿರೋ ಜಾಗವನ್ನು ಸೃಷ್ಟಿ ಮಾಡಿಕೊಳ್ಳಿ. 8 ದೇಹಕ್ಕೆ ಬನ್ನಿ. ಕಮ್ ಬ್ಯಾಕ್ ಟು ಯುವರ್ ಬಾಡಿ.
7 ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿ, ಶೇಕ್ ಅವರ್ ಹೆಡ್ ಎ ಲಿಟಲ್. 7 ಭುಜವನ್ನು ಸ್ವಲ್ಪ ಅಲ್ಲಾಡಿಸಿ. 6 ತೊಡೆಯನ್ನು ಸ್ವಲ್ಪ ಅಲ್ಲಾಡಿಸಿ. 5 ಕಾಲುಗಳನ್ನು ಸ್ವಲ್ಪ ಹಾಗೆ ಮೂವ್ ಮಾಡಿ. 4 ನಿಮ್ಮ 2 ಕೈಗಳಿಂದ ತೊಡೆ ಮತ್ತು ಮಂಡಿಯನ್ನು ಪ್ರೆಸ್ ಮಾಡಿ. ಸ್ಕ್ವೀಸ್ ಯುವರ್ ಥೈಸ್ ಆ್ಯಂಡ್ ನೀ, ಸ್ಕ್ವೀಸ್ ದೆಮ್. ರಬ್ ಯುವರ್ ಹ್ಯಾಂಡ್ಸ್, 2 ಕೈಗಳನ್ನು ಉಜ್ಜಿ ಮಖವನ್ನು ಸವರಿ. ಕೈ ನಮಸ್ತೆ ಪೊಸಿಷನ್ ಇಟ್ಕೊಳ್ಳಿ. ವಿ ವಿಲ್ ಚಾಂಟ್ ಶಾಂತಿ ಮಾತ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ತಲೆ ಸ್ವಲ್ಪ ತಗ್ಗಿಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 2 ಕೈಗಳನ್ನು ಉಜ್ಜಿ ಶಾಖ ಕೊಡಿ. ನಿಧಾನವಾಗಿ ಕಣ್ತೆಗಿರಿ.